ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ಮೇ ಹೃದಂಬರೇ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 15ನೆಯ ಅಧ್ಯಾಯದ ಬಗ್ಗೆ ಇವತ್ತು ಕೆಲವು ವಿಚಾರಗಳನ್ನು ನಿರೂಪಣೆ ಮಾಡ್ತಾ ಇದ್ದೀವಿ. ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗಾಧ್ಯಾಯ ಅಂತ ಕರೀತಾರೆ. ಬಹುಶಃ ಎಲ್ಲರಿಗೂ ಬಾಯಿಗೆ ಬರುವಂಥ ಅಧ್ಯಾಯ. ಭಗವಂತ ಅನೇಕ ವಿಶಿಷ್ಟವಾದ ತನ್ನ ಮಹಿಮೆಗಳನ್ನು ಹೇಳಿದ್ದಾನೆ. ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಪರಮಾತ್ಮನು ತನ್ನ ಪುರುಷೋತ್ತಮ ಅಂತನ್ನುವ ಹೆಸರಿನ ಅರ್ಥವನ್ನು ತಿಳಿಸ್ಕೊಟ್ಟಿದ್ದಾನೆ. ಅದು ಮುಖ್ಯ. ಪುರುಷೋತ್ತಮ ಯೋಗ ಅಂತ ಹೆಸರು ಬರೋದಕ್ಕೆ ಸಾಮಾನ್ಯವಾಗಿ ಪುರುಷೋತ್ತಮ ಅಂತನೋ ಶಬ್ದಕ್ಕೆ ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದ್ರೆ ಏನಾಗತ್ತೆ ಅಂದರೆ, ಪುರುಷರಲ್ಲಿ ಉತ್ತಮ ಅಂತ ಅರ್ಥ ಆಗತ್ತೆ. ಈಗ ನಾವು ಒಂದು 10 ಜನ ಕೂತ್ಕೊಳ್ಳೋದು, 10 ಜನರಲ್ಲಿ ಯಾರು ಉತ್ತಮರು ಅಂತಿದ್ದಾರೆ ಅವರನ್ನು ಪುರುಷೋತ್ತಮರು ಅಂತ ಕರೆಯೋದು. ಅದು ಉಪಯೋಗ ಇಲ್ಲ. ಕೃಷ್ಣ ಇಲ್ಲಿ ಹೇಳಿದ್ದು ಪುರುಷೋತ್ತಮ ಅನ್ನುವ ಶಬ್ದದ ಅರ್ಥ ಪುರುಷರಕ್ಕಿಂತಲೂ ಉತ್ತಮ ಪುರುಷೋತ್ತಮ. ಹೀಗೆ ಯದ್ಯಪಿ ಇದನ್ನು ವಿಚಾರ ಅಧ್ಯಾಯದ ಕೊನೆಗೆ ಹೇಳಬೇಕು ನಾನು, ಯಾಕೆಂದರೆ ಅಧ್ಯಾಯದ ಕೊನೆಗೆ ಬರುವ ವಿಚಾರ ಇದು. ಆದರೂ ಅಧ್ಯಾಯದ ಹೆಸರಿನ ಬಗ್ಗೆ ನಿರೂಪಣೆ ಮಾಡುವ ಪ್ರಸಕ್ತಿ ಬಂದುಬಿಡ್ತಲ್ಲ, ಹಾಗೆ ಹೇಳಿದೆ ಅಷ್ಟೆ. ಅದಕ್ಕೆ ಪ್ರಸಿದ್ಧವಾದ ಶ್ಲೋಕ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಭಗವದ್ಗೀತೆಯಲ್ಲಿ ಎಲ್ಲಿ ಬಂದಿದೆ ರೀ ವಿಷ್ಣು ಸರ್ವೋತ್ತಮತ್ವ? ಬಂದಿದೆ ನೋಡಿ ಈ ಶ್ಲೋಕದಲ್ಲಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಅದಕ್ಕೆ ಭಗವದ್ಗೀತೆಯಲ್ಲಿ ಬರದೇ ಇದ್ದಂತಹ ವಿಚಾರ ಅಂತಲೇ ಇಲ್ಲ ನೋಡ್ರಿ. ಎಲ್ಲ ವಿಚಾರಗಳು ಕೂಡ ಭಗವದ್ಗೀತೆಯಲ್ಲಿ ಬಂದೋಗ್ಬಿಟ್ಟಿದೆ. ಪುರುಷ ಅಂತನ್ನುವ ಶಬ್ದದಿಂದ ಚೇತನರು ಅಂತನ್ನುವ ಅರ್ಥವನ್ನು ನಾವು ತಗೊಳ್ಳೋಣ. 2 ತರಹದ ಪುರುಷರನ್ನು ಭಗವಂತ ಮಾಡಿದ, ಅಂದರೆ 2 ಗುಂಪು ಮಾಡಿದ. ಅದರಲ್ಲಿ ಒಂದು ಗುಂಪಲ್ಲಿ ಹೇಗೆ ಅಂದರೆ ಒಬ್ಬರೇ ಇರೋದು, ಎರಡನೇವ್ರು ಇಲ್ಲವೇ ಇಲ್ಲ ಅಂತ ಗುಂಪದು. ಈ ಕೆಲವ ಸಂಸ್ಥೆಗಳು ಅಂತಿರ್ತವೆ, ಕಮಿಟಿಗಳಿರ್ತವೆ ನೋಡ್ರಿ, ತ್ರಿಸದಸ್ಯ ಕಮಿಟಿ ಅಂತ ಹೇಳ್ತಿರ್ತಾರೆ ನೋಡ್ರಿ.
ಅದರಲ್ಲಿ 3 ಸದಸ್ಯರಿರ್ತಾರೆ, ಆದರೆ ಒಂದೇ ಸದಸ್ಯ ಇರುವಂಥ ಒಂದು ಕಮಿಟಿ ಮಾಡಿದರೆ ಹೇಗೋ ಹಾಗೆ. ಅದೇನು ಅಂದರೆ ಅಕ್ಷರ ಪುರುಷ ಅಂತ ಒಂದು ಗುಂಪಪ್ಪ. ಎಷ್ಟು ಜನ ಇದ್ದಾರೆ ರೀ ಅದರೊಳಗೆ? ಒಬ್ಬಳು ಮಹಾಲಕ್ಷ್ಮಿ. ಯಾಕೆ ಮಹಾಲಕ್ಷ್ಮಿಯನ್ನು ಅಕ್ಷರ ಅಂತ ಕರೀತಾರೆ ಅಂದರೆ ಅವಳಿಗೆ ಶರೀರ ನಾಶ ರೂಪವಾದ ನಾಶವೂ ಇಲ್ಲ. ಅದಕ್ಕೆ ಯಾವ ಜೀವರಿಗೂ ಸ್ವರೂಪ ನಾಶ ಇಲ್ಲವೇ ಇಲ್ಲ. ಇರೋದೇ ಒಂದು ನಾಶ, ಏನು ಅಂತಂದರೆ ದೇಹ ನಾಶ. ಮಹಾಲಕ್ಷ್ಮಿಗೆ ಆ ನಾಶವೂ ಇಲ್ಲ ಅಂತಾದದ್ದಕ್ಕೆ ಅವಳು ಅಕ್ಷರ ಅಂತ ಕರೆಸ್ಕೊ. ಅಲ್ರಿ, ಅಕ್ಷರ ಸ್ತ್ರೀ ಅಂತ ಹೇಳ್ರಿ, ಅಕ್ಷರ ಪುರುಷ ಯಾಕೆ? ಇದು ಗಂಡಸರನ್ನ ಹೇಳುವಂತಹ ಶಬ್ದ ಅಲ್ವಾ? ಇದರಿಂದ ಹೆಣ್ಣನ್ನ ಹೇಗೆ ಹೇಳೋದು ಅಂತ ಪ್ರಶ್ನೆ ಬಂತು. ಇದಕ್ಕೆ ಒಂದು ಸಾಮಾನ್ಯ ಉತ್ತರ ಏನು ಅಂದರೆ, ಇಲ್ಲಿ ಚೇತನ ಅನ್ನುವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ, ಅದರಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ವಿಭಾಗ ಬರಲ್ಲ ಅಂತ. ಇನ್ನೊಂದು ವಿಚಾರ ಏನು ಅಂತಂದರೆ ಆಚಾರ್ಯರು ತಿಳಿಸ್ಕೊಡ್ತಾರೆ, ಮಹಾಲಕ್ಷ್ಮಿಯನ್ನ ಪುಲ್ಲಿಂಗ ಶಬ್ದಗಳಿಂದಲೂ ಕರೆಯಕ್ಕೆ ಬರುತ್ತೆ ಅಂತ ತೋರಿಸ್ತಾರೆ. ಯಾಕೆ? ಮಹಾಲಕ್ಷ್ಮಿಗೂ ಪುರುಷ ರೂಪ ಇದೆಯೇನೋ ಅಂತ ಯಾರೋ ಇಲ್ಲ ಅಂತಾರೆ. ಈಗ ನೋಡ್ರಿ, ದೇವರಿಗೆ ಪುರುಷ ರೂಪ ಇದೆ, ಸ್ತ್ರೀ ರೂಪ ಇದೆ, ಎರಡೂ ತರಹದ ರೂಪಗಳು ಇವೆ. ಆದರೆ ಮಹಾಲಕ್ಷ್ಮಿಗೆ ಪುರುಷ ರೂಪ ಸ್ತ್ರೀ ರೂಪ ಇಲ್ಲ. ಅವಳಿಗೆ ಏನಿದ್ರೂ ಯಾವುದೇ ರೂಪಗಳು ಅಂತಾದರೂ ಸ್ತ್ರೀ ರೂಪವೇ. ಹಾಗಾದರೆ ಮಹಾಲಕ್ಷ್ಮಿಯನ್ನು ಯಾಕೆ ಹಾಗಾದರೆ ಪುಲ್ಲಿಂಗ ಶಬ್ದಗಳಿಂದ ಕರೆಯೋದು ಅಂದರೆ, ಪುರುಷರಿಗೆ ಇರುವಂತೆ ಶಕ್ತಿ ಯಾವ ಸ್ತ್ರೀಗಿರುತ್ತೋ ಅಂತಹ ಸ್ತ್ರೀಯನ್ನು ಪುಲ್ಲಿಂಗ ಶಬ್ದಗಳಿಂದ ಕರೀತಾರೆ. ಮಹಾಲಕ್ಷ್ಮಿಗೆ ಆ ಸಾಮರ್ಥ್ಯ ಇದೆ ನೋಡ್ರಿ. ಒಂದೇನು ಅಂತಂದರೆ, ಭಗವಂತನೆಂಬ ಪುರುಷನ ಅನುಗ್ರಹ ಅವಳಿಗೆ ಇದ್ದಾಗಲೇ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಅವಳಿಗಾಗತ್ತೆ, ಇಲ್ಲದೇ ಇದ್ರಿಲ್ಲ ಅಂತ ಸೃಷ್ಟಿಯ ವಿಚಾರ ಬಿಟ್ಟರೆ ಬೇರೆ ಕಾರ್ಯಗಳಲ್ಲೇನು ಅಂತಂದರೆ ಎಲ್ಲ ಜೀವರನ್ನ, ಎಲ್ಲ ಗಂಡಸರನ್ನು ಅವಳು ಮೀರಿಸ್ತಾಳೆ. ಅದಕ್ಕೆ ಆಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹೇಳಿದರು ನೋಡ್ರಿ, ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. ಪೂರ್ವಾರ್ಧದಲ್ಲಿ ಜಗತ್ತಿಗೆ ಮಹಾಲಕ್ಷ್ಮಿಯಿಂದ ಏನೇನಾಗತ್ತೆ ಅನ್ನೋದನ್ನೇ ಉದ್ದಕ್ಕೆ ಪಟ್ಟಿ ಮಾಡಿದ್ದಾರೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ. ವಿಶ್ವ ಅಂದರೆ ಜಗತ್ತಿಗೆ, ಸ್ಥಿತಿ ಪ್ರಲಯ ಸರ್ಗ ಐಶ್ವರ್ಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಮಹಾಲಕ್ಷ್ಮಿಯ ಬಲದಿಂದ ಆಗತ್ತೆ. ಅದು ಹೇಗೆ? ಅದಕ್ಕೇನು ಅವಳು ಹೆಚ್ಚಿನ ಕಷ್ಟಪಡಬೇಕಾದದ್ದಿಲ್ಲ. ಯಸ್ಯಾಹ ಅಪಾಂಗಲವ ಮಾತ್ರತಃ, ಅವಳ ಕಡೆಗಣ್ಣಿನ ನೋಟದಲ್ಲಿ ಅಷ್ಟೆಲ್ಲ ಪ್ರಭಾವ ಇದೆ. ಹೀಗಾಗಬೇಕು ಅಂತ ಅವಳು ಇಚ್ಛೆ ಪಟ್ಟರೆ ಸಾಕು, ಹಾಗಾಗಿ ಬಿಡತ್ತೆ. ಇದು ಮಹಾಲಕ್ಷ್ಮಿಯಲ್ಲಿ ಇರುವ ವಿಶೇಷವಾದ ಸಾಮರ್ಥ್ಯ. ಇದು ಯಾವ ಪುರುಷರಿಗೂ ಇಲ್ಲ ಈ ಸಾಮರ್ಥ್ಯ. ಬ್ರಹ್ಮದೇವರನ್ನು ಕರ್ಕೊಂಡು ಬನ್ನಿ, ಬ್ರಹ್ಮದೇವರಿಗಿದೆಯಾ ಈ ಸಾಮರ್ಥ್ಯ? ಬ್ರಹ್ಮದೇವರನ್ನು ಕೇಳ್ರಿ, ಹೇಗ್ರಿ ನೀವು ಅಂತ ಕೇಳಿದರೆ ಅವರೇನಂತಾರೆ ಗೊತ್ತಾ? ಅಯ್ಯೋ, ನನ್ನನ್ನು ಕೂಡಿಸ್ದವಳೆ ಮಹಾತಾಯಿ ಅಂತ ತೋರಿಸ್ತಾರೆ ಅವರು. ಅದಕ್ಕೆ ಅಂಬ್ರಣಿ ಸೂಕ್ತದಲ್ಲಿ ಹೇಳಿದರು, ಯಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ. ನನಗೆ ಬೇಕು ಅಂದರೆ ಯಾರನ್ನು ಬೇಕಾದ್ರೂ ಬ್ರಹ್ಮದೇವರನ್ನು ಮಾಡ್ತೀನಿ, ಬೇಡ ಅಂದರೆ ಇಳಿಸ್ತೀನಿ, ರುದ್ರದೇವರನ್ನು ಕೂಡಿಸ್ತೀನಿ, ತೆಗಿತೀನಿ, ಹಾಕ್ತೀನಿ, ಎಲ್ಲ ನನಗೆ. ಈ ಸಾಮರ್ಥ್ಯ ಯಾವ ಪುರುಷರಿಗಿದೆ ಹೇಳಿ?
ಅಂತಹ ಮಹಾಲಕ್ಷ್ಮಿಯನ್ನು ಅಕ್ಷರ ಪುರುಷ ಅನ್ನುವ ಶಬ್ದದಿಂದ ಕರೆದರೆ ತಪ್ಪೇನು? ಇದು ಒಂದು. ಇನ್ನೊಂದು ಗುಂಪಲ್ಲಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಜೀವರನ್ನ ಹಾಕಿಬಿಡೋದು ಕ್ಷರ ಪುರುಷರು. ಅವರೆಲ್ಲ ಕ್ಷರರು. ಯಾಕೆ ಅಂದರೆ ಶರೀರ ಕ್ಷರಣಾತ್ ಕ್ಷರಾಹ, ಅವರೆಲ್ಲರಿಗೂ ಶರೀರದಿಂದ ನಾಶವಾಗತ್ತೆ. ಅಂದರೆ ಶರೀರ ನಾಶವೇ ಅವರಿಗಾಗುವ ನಾಶ. ಮುಕ್ತರಿದ್ದಾರೆ. ನಿನ್ನೆ ತಾನೇ ಹೇಳಿದ್ವಿ, ಅವರಿಗೆ ಶರೀರ ಬರೋದು ಇಲ್ಲ, ಹೋಗೋದು ಇಲ್ಲ, ನಿತ್ಯ ಶರೀರದಿಂದ ಇರ್ತಾರೆ. ಅವರು ಸ್ವರೂಪ ಶರೀರದಿಂದ ಇರ್ತಾರೆ. ಮತ್ತು ಅವರನ್ನು ಅಕ್ಷರ ಅನ್ಬೋದೇನ್ರಿ ಅಂತ ಪ್ರಶ್ನೆ. ಅನ್ರಿ, ನಮಗೇನು ತೊಂದರೆ ಇಲ್ಲ. ಆದರೆ ಒಂದೇನಪ್ಪ ಅಂದರೆ, ಅವರು ಮೋಕ್ಷ ಆಗೋದಕ್ಕಿಂತ ಮುಂಚೆ ಹೇಗಿದ್ರು ಅಂತ ಕೇಳಿದರೆ ಆವಾಗ ಮತ್ತೆ ಕ್ಷರ ಅಂತಲೇ ಹೇಳಬೇಕಾಗತ್ತೆ. ನೋಡಿ, ಅನಾದಿ ಕಾಲದಿಂದ ಅನಂತ ಕಾಲ ಪರ್ಯಂತ ಶರೀರ ಬಂದಿಲ್ಲ ಹೋಗಿಲ್ಲ ಅಂತಾಗಬೇಕು. ಅಂತಹ ವ್ಯಕ್ತಿಯನ್ನು ಅಕ್ಷರ ಅಂತ ಕರಿತೀವಿ. ಆಗತ್ತೇನೋ ಮುಕ್ತರಾದವರಿಗಿದು ಇಲ್ಲ. ಮುಕ್ತರಿಗೆ ಇನ್ನು ಮುಂದೆ ಅನಂತ ಕಾಲ ಪರ್ಯಂತ ಶರೀರ ಬರಲ್ಲ. ಆದರೆ ಅನಾದಿ ಕಾಲದಲ್ಲಿ ಹಿಂದೆಲ್ಲೋ ಹೋಗಿ ನೋಡಿದಾಗ ಅವರು ಶರೀರದೊಳಗಿದ್ದು ಒದ್ದಾಡ್ತಾ ಇದ್ದವರೇ ಅವರೆಲ್ಲ. ಈ ಕ್ಷರ ಅಕ್ಷರ ಅಂತ ಎರಡು ಗುಂಪಿವೆ ನೋಡ್ರಿ. ಅದರ ನಡು ಮಧ್ಯದಲ್ಲಿದ್ದಾರೆ ಬ್ರಹ್ಮದೇವರು, ವಾಯುದೇವರು. ಯಾಕೆ ಅಂದರೆ ಅವ್ರ ಈ ಕಡೆಗೆ ಅಕ್ಷರ ಅಂತನೂ ಅನ್ನೋ ಹಾಗಿಲ್ಲ, ಅವರನ್ನ ಈ ಕಡೆ ಕ್ಷರ ಅಂತನೂ ಅನ್ನೋ ಹಾಗಿಲ್ಲ. ಆ ಥರ ಇದ್ದಾರಂತ. ಅದಕ್ಕೆ ಆಚಾರ್ಯರು ಇಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಗೀತಾ ಭಾಷ್ಯದಲ್ಲಿ ತೋರಿಸ್ತಾರೆ. ಏನು ಅಂದರೆ, ಮುಖ್ಯಪ್ರಾಣದೇವರನ್ನು ಜಾಲಾಜಾಲ ಅಂತ ಕರೆದ್ರು. ಜಾಲಾಜಾಲಂ ಮಾತರಿಶ್ವಾನಮೇಕಂ ಅಂತ. ಅವರಿಗೆ ಈ ಅಭಿಮಾನ ಅಂತನ್ನೋದು ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಹೀಗೆ ಅವ್ರು ಯಾವತ್ತೋ ಪ್ರಯತ್ನ ಮಾಡಿಬಿಟ್ಟಿದ್ರೆ ಇದನ್ನೆಲ್ಲ ಕಿತ್ತೊಗೆದು ಮುಕ್ತರಾಗಿ ಬಿಡಬಹುದಾಗಿತ್ತು. ಅವರು ಬೇಡ ಅಂತ ಕೂತಿದಾರಂಥವ್ರು. ಯಾಕೆ ಅಂದರೆ, ನಾನು ಸಂಸಾರದಲ್ಲಿ ಇರಬೇಕು ಅಂತ ಭಗವಂತನ ಸಂಕಲ್ಪ ಇದೆ, ಇನ್ನೂ ಬಿಟ್ಟು ಹೋಗಿ ಆದರೂ ಮಾಡೋದೇನಿದೆ ಅಂತ ಕೂತಿದಾರಂಥವ್ರು ಸಂಸಾರದಲ್ಲಿ. ಮೊನ್ನೆ ತಾನೇ ನಾವು ತಿಳಿದುಕೊಂಡಿರುವ ವಿಚಾರ ಏನು ಅಂದರೆ, ಮೋಕ್ಷವನ್ನು ಹೊಂದಿಯೇ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಬೇಕು ಅಂತ ಇಲ್ಲ. ಮೋಕ್ಷಕ್ಕೆ ಹೋಗದೆಯೂ ಸ್ವರೂಪಭೂತ ಆನಂದವನ್ನು ಅನುಭವಿಸಬಹುದು. ಮೊನ್ನೆ ಹೇಳಿದ್ವಿ ನಾವು, ಮಲಗಿದಾಗ. ಅದಕ್ಕೆ ಯಾರೊಬ್ಬರು ಅದಕ್ಕೆ ರೀ, ನಾವು ಮೋಕ್ಷ ಅಂತನ್ನೋದು ಸಿಗತ್ತೋ ಇಲ್ಲೋ ಅಂತ ಸಂದೇಹ ಪಟ್ಟೆ ನಾವು ಮಲ್ಕೊಳ್ಳೋದು ಯಾವಾಗಲೂ ಜಾಸ್ತಿ. ಯಾಕೆ ಆದಷ್ಟೇ ಸ್ವರೂಪಾನಂದ ಅನುಭವ ಆಗಲಿ ಅಂತ. ಆದರೆ ವಿಚಾರ ಮಾಡ್ರಿ, ಇದೇ ಸ್ವರೂಪಾನಂದದ ಅನುಭವ ಎಚ್ಚರಿಕೆ ಇದ್ದಾಗಲೂ ಆಗತ್ತೆ ಅಂತಂದರೆ ನಿಮಗೆ ಮಲ್ಕೊಳ್ಳೋದು ಬೇಕಾ, ಎಚ್ಚರಿಕೆ ಇರೋದು ಬೇಕಾ? ಎಚ್ಚರಿಕೆ ಇರೋದೇ ಬೇಕು. ಅದು ಯಾವಾಗ ಆಗತ್ತೆ ಗೊತ್ತಾ? ದೇವರ ಧ್ಯಾನವನ್ನು ಮಾಡಿದರೆ ಆಗತ್ತೆ, ದೇವರ ಕಥೆಯನ್ನು ಕೇಳಿದರೆ ಆಗತ್ತೆ. ಏನಪ್ಪ ನಮಗಾಗ್ತಾ ಇಲ್ಲ ಅಂತ ಅಂದಬಾರ್ದು ನಾವು. ಅದೊಂಥರ ನಮ್ಮ ಮರ್ಯಾದೆ ನಾವೇ ತೆಕ್ಕೊಂಡಾಗತ್ತೆ. ತುಂಬ ಜನ ಜ್ಞಾನಿಗಳು ಅನುಭವಿಸಿ ಹೇಳಿದ ಮಾತಿದೇನು ಅಂತಂದರೆ, ಧ್ರುವ ಹೇಳ್ತಾನೆ, ಭಾಗವತದಲ್ಲಿ ಬರುತ್ತೆ, ನಿನ್ನ ಧ್ಯಾನದಿಂದ ಎಷ್ಟು ಆನಂದ ಆಗತ್ತೆ ಗೊತ್ತಾ? ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂವಂತ ಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಧ್ರುವ ಹೇಳಿದ ಮಾತಿದು. ಯಾಕೆ ಬೇಕ್ರಿ ಮೋಕ್ಷ? ಇದು ತೊಗೊಂಡು ಏನು ಮಾಡೋದಿದೆ ಅನ್ನೋ. ಮತ್ತು ಯಾಕೆ ಮೋಕ್ಷಕ್ಕೆ ಹೋಗ್ತೀರಿ ನೀವು ಅಂತ ಅವ್ರನ್ನ ಕೇಳಬೇಕು ನಾವು. ಹೇಳ್ತಾರವರು, ಏನೋ ದೇವರು ಆಜ್ಞೆ ಮಾಡಿದ್ದಾನೆ, ಅದನ್ನು ಬೇಡ ಅಂದುಬಿಟ್ರೆ ತಪ್ಪಾಗತ್ತೆ, ಅದಕ್ಕೆ ಹೋಗ್ತೀವಿ ಅಂತಾರೆ.
ಜನ ಏನು ಮಾಡ್ತಾರೆ, ಈ ಭೂಲೋಕದಲ್ಲಿ ಇದ್ದರೆ ಆಗುವುದಕ್ಕಿಂತಲೂ ಸುಖ ಸ್ವರ್ಗದಲ್ಲಿ ಜಾಸ್ತಿ ಆಗತ್ತೆ ಅಂತ ಸ್ವರ್ಗಕ್ಕಾಗಿ ಪಾಪ ಪ್ರಯತ್ನ ಪಡ್ತಾರೆ. ದಡ್ರು ಅವರೆಲ್ಲ. ದೇವರ ಧ್ಯಾನ ಮಾಡ್ರಿ ಕೂತ್ಕೊಂಡು, ಜಾಸ್ತಿ ಆನಂದ ಅನುಭವ ಆಗುತ್ತೆ. ಎಷ್ಟು ಜಾಸ್ತಿ ಅಂದರೆ, ಸಾಮಾನ್ಯ ಸಣ್ಣ ಪುಟ್ಟ ಜೀವರು ಮೋಕ್ಷಕ್ಕೆ ಹೋದರೆ ಅವರಿಗೇನು ಆನಂದ ಆಗಬೇಕೋ ಆ ಆನಂದ ಇಲ್ಲೇ ಆಗತ್ತೆ. ಯಾಕೆ ಕಷ್ಟಪಡ್ತೀರಿ? ಇದು ಈ ತರಹದ ಸ್ವರೂಪಭೂತವಾದ ಆನಂದದ ಅನುಭವ ಇಲ್ಲೇ ಆಗತ್ತೆ ಅಂತನ್ನುವಾಗ, ದೇವರು ಯಾವಾಗ ತಾನೇ ಮೋಕ್ಷ ಕೊಡಬೇಕು ಅಂತ ಇಟ್ಕೊಂಡಿದ್ದಾನೋ ಕೊಡಲಿ ಬಿಡ್ರಿ ಯಾವಾಗಲೇ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು, ಬ್ರಹ್ಮದೇವರು ಮತ್ತು ವಾಯುದೇವರು. ಅದಕ್ಕೆ ಅವರೇನು ಅಂದರೆ, ಶರೀರ ಬರುತ್ತೆ ಹೋಗತ್ತೆ ಅಂತ ಆದ್ರೂ ಅವರನ್ನು ಒಂದು ತರಹ ಕ್ಷರ ಪುರುಷರಲ್ಲಿ ಸೇರಿಸೋದಕ್ಕೂ ಸಮಸ್ಯೆ ಇದೆ, ಅಕ್ಷರ ಪುರುಷರಲ್ಲಿ ಸೇರೋದಕ್ಕೂ ಸಮಸ್ಯೆ ಇದೆ. ಅವರನ್ನೇ ಕೇಳಿದ್ರು ಹೋಗ್ಬಿಟ್ಟು, ನಿಮ್ಮನ್ನು ಎಲ್ಲಿ ಸೇರಿಸೋಣ ರೀ, ನಾವು ಮಾಡಿರೋದೇ 2 ಕ್ಯಾಟಗರಿ, ಎಲ್ಲಿ ಸೇರಿಸೋಣ ಅಂತ. ಅದಕ್ಕೆ ಅವರಂದರು, ಶರೀರ ಇದೆ ತಾನೇ ನನಗೆ ಅಂದರು. ಇದೇ ರೀ, ಹಾಗಾದ್ರೆ ಅಲ್ಲೇ ಸೇರಿಸಿ, ನಂಗೆ ಮಹಾಲಕ್ಷ್ಮಿ ಜೊತೆಗೆ ಬೇಡ. ಯಾಕೆ, ಅವಳು ನಿತ್ಯ ಮುಕ್ತಳು, ನಾನು ಅಲ್ಲಿ ಸೇರಿಕೊಂಡು ಅವಳನ್ನು ಕೆಳಗಿಳಿಸಲ್ಲ, ನಾನೇ ಕೆಳಗೆ ಹೋಗ್ತೀನಿ ಅಂದರೆ. ಇದು ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಇರುವ ವಿಷ್ಣು ಭಕ್ತಿ. ಅಂತೂ ಬ್ರಹ್ಮಾದಿ ಸಕಲ ಚೇತನರು ಒಂದು ಗುಂಪಾದರೆ ಮಹಾಲಕ್ಷ್ಮಿ ಅಂತನ್ನೋಳು ಒಂದು ಗುಂಪು. ಈ 2 ಗುಂಪುಗಳಕ್ಕಿಂತಲೂ ಭಗವಂತ ಉತ್ತಮನಿದ್ದಾನೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅದಕ್ಕೆ ದೇವರನ್ನು ಏನಂತ ಕರೀತಾರೆ ಅಂತಂದರೆ, ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಅದಕ್ಕೆ ನನ್ನನ್ನು ಏನಂತ ಕರೀತಾರೆ, ಪುರುಷೋತ್ತಮ ಅಂತ ಕರೀತಾರೆ. ಅದರಲ್ಲಿ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕೋತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಇದನ್ನು ಮೊದಲೇಳದ ಭಗವಂತ. ಕ್ಷರಪುರುಷ ಅಂತಿದ್ದಾರೆ, ಅಕ್ಷರ ಪುರುಷ ಅಂತಿದ್ದಾನೆ. ಇವರಿಬ್ಬರಲ್ಲದೆ ಮತ್ತೊಬ್ಬ ಪುರುಷನಿದ್ದಾನೆ, ಅವನು ಇಡೀ 3 ಲೋಕಗಳಲ್ಲಿ ಪ್ರವೇಶವನ್ನು ಮಾಡಿ ಎಲ್ಲವನ್ನೂ ಧಾರಣ ಮಾಡಿದ್ದಾನೆ. ಯಾರು ಗೊತ್ತಾ? ನಾನೇ ಅಂದ ಕೊನೆ. ಅದಕ್ಕೆ 2 ವಿಧವಾದ ಪುರುಷರನ್ನು ಪರಿಚಯಿಸಿಕೊಡುವ ಶ್ಲೋಕ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಯಸ್ಮಾತ್ ಕ್ಷರಮತೀತೋಹಮಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಇವು 3 ಶ್ಲೋಕಗಳು ಪ್ರಧಾನವಾಗಿ ಅಧ್ಯಾಯದಲ್ಲಿ ಬಂದಿರುವಂಥದ್ದು. ಪುರುಷೋತ್ತಮ ಶಬ್ದದ ಅರ್ಥವನ್ನು ವಿವರಣೆ ಮಾಡುವ ಶ್ಲೋಕಗಳು. ಅಷ್ಟೇ ಅಲ್ಲದೆ ಶ್ರೀಮದ್ ಆಚಾರ್ಯರಿಗೆ ತುಂಬ ಪ್ರಿಯವಾದ ಶ್ಲೋಕ. ನೀವು ಎಲ್ಲ ಸರ್ವಮೂಲ ಗ್ರಂಥಗಳಲ್ಲಿ ಈ ಶ್ಲೋಕ ಕಾಣ್ಬೋದು. ಅಂದರೆ ಸಣ್ಣ ಸಣ್ಣ ಗ್ರಂಥ, ಈ ತತ್ವಸಂಖ್ಯಾನ ತತ್ವವೇಕ ಬಿಟ್ಟುಬಿಡಿ, ಉಳಿದದ್ದು ಯಾವ ಗ್ರಂಥ ತಗೊಂಡ್ರೂ ಅದರಲ್ಲಿ ಈ ಶ್ಲೋಕಗಳಿರೋದೆ. ಯಾಕೆ ಅಂದರೆ ಜೀವೇಶ್ವರರಲ್ಲಿ, ಜೀವರಲ್ಲಿ ಭೇದ ಇದೆ ಅಂತನ್ನೋದನ್ನು ಸ್ಪಷ್ಟವಾಗಿ ತೋರಿಸುವ ಶ್ಲೋಕ ಇದು. ಏನಂತ? ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮೇತ್ಯುದಾಹೃತ. ಅನ್ಯ ಅಂದರೆ ಬೇರೆ ಅಂತರ್ಥ, ಭಿನ್ನ. ಈ ಎಲ್ಲ ಜೀವರಾಶಿಗಳಿಂದ ಭಿನ್ನನಾದ ಭಗವಂತ ಅವನು ನಾನು ಅಂತ ಹೇಳಿ. ಅಷ್ಟೇ ಅಲ್ಲದೆ ಇದನ್ನು ತಿಳಿದುಕೊಳ್ಳೋದು ಅಂತನ್ನೋದು ಎಷ್ಟು ಮುಖ್ಯ ಅಂದರೆ, ಯಹ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಅಂದದೇವು. ನೋಡಿ, ಪುರುಷೋತ್ತಮ ಶಬ್ದದ ಅರ್ಥ ನಿಮಗಿವತ್ತು ಗೊತ್ತಾಯಿತು ಅಂದರೆ ನಾಳೆಯಿಂದ ಬೇಕಾದರೆ ನಿಮ್ಮ ಹೆಸರಿಂದ ಹಾಕ್ಕೋಬೋದು ಸರ್ವಜ್ಞ ಅಂತ. ಗೊತ್ತಾಗಿರ್ಬೇಕಷ್ಟೇ. ಸರ್ವಜ್ಞರಾಗ್ಬಿಡ್ತೀರಿ ನೀವು ಅಂದ ದೇವರು. ಏನು ಸರ್ವಜ್ಞರಾಗೋದು ಅಂದ್ರೇನು? ನಮಗೆಲ್ಲ ಗೊತ್ತಿದೆ ಅಂತ ಆಯ್ತಾ? ಇಲ್ಲ. ಆದರೆ ಅದರ ಅರ್ಥ ಏನು ಗೊತ್ತಾ?
ಎಲ್ಲವನ್ನೂ ತಿಳಿದಿದ್ದರಿಂದ ನಿಮಗೇನು ಫಲ ಬರಬೇಕೋ ಆ ಫಲ ಇದೊಂದೇ ವಿಚಾರವನ್ನು ತಿಳ್ಕೊಂಡ್ರೆ ಸಿಗತ್ತೆ. ಅದಕ್ಕೆ ಸಹ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಇಷ್ಟು ದಿವಸ ನಮಗೆ ಯಾರು ಉತ್ತಮರು ಅಂತನ್ನುವ ವಿಚಾರವೇ ತಿಳಿಯದೆ ನಾವು ಯಾರ್ಯಾರಲ್ಲೋ ಹೋಗಿ ಕೈ ಚಾಚ್ತಾ ಇದ್ವಿ. ಭಗವಂತ ಸರ್ವೋತ್ತಮ ಅನ್ನುವ ವಿಚಾರ ಸರಿಯಾಗಿ ಗೊತ್ತಾಯಿತು ಅಂತಂದರೆ ಆ ವ್ಯಕ್ತಿಯ ಮನೋಭಾವನೆಗಳೇ ಭಾಳ ವ್ಯತ್ಯಾಸ ಆಗೋಗ್ತವೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ ನೋಡ್ರಿ, ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ ಅಂತ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯದೇ ಇರುವಂತಹ ವ್ಯಕ್ತಿಗಳು ಮಾಡುವ ಕೆಲಸ ಇದು. ಹೇಗೆ ಮಾಡ್ತಾರೆ ಲೋಕದಲ್ಲಿ ಜನ ಅನ್ನೋದನ್ನು ವಿಜಯದಾಸರು ತೋರಿಸಿಕೊಟ್ರು. ಈಗ ನೋಡಿ, ನಾವು ಗೊತ್ತಾಗಿದೆ ಬಿಡ್ರಿ, ಇದು ಎಷ್ಟು ಸರಿ ಹೇಳ್ತೀರಿ ಭಗವಂತ ಸರ್ವೋತ್ತಮ, ನಮಗೆ ಅರ್ಥ ಆಗಿದೆ. ಅರ್ಥ ಆಗಿದೆಯಲ್ಲ, ಅದಕ್ಕೆ ತಕ್ಕಂತೆ ವರ್ತನೆ ಇದೆಯಾ ಅಂತ ವಿಚಾರ ಮಾಡಿ ನೋಡಿದಾಗ ಅದಿನ್ನೂ ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಭಗವಂತನ ಸರ್ವೋತ್ತಮತ್ವ ಗೊತ್ತಾಯಿತು ಅಂದರೆ ಸರ್ವಭಾವಗಳಿಂದ ಭಗವಂತನನ್ನು ಸೇವಿಸಬೇಕು. ಸೇವಿಸ್ತಾನ ಇವನು? ಸೇವಿಸ್ತಿಲ್ಲ. ಭಗವಂತ ಬರೀ ಉತ್ತಮ ಅಂತಾಗಬೇಕಾದರೆ ಏನೋ ದಬ್ಬಾಳಿಕೆಯಿಂದ ಬಂದು ಉತ್ತಮ ಅಂತಾಗಿ ಎಲ್ಲರ ತಲೆ ಮೇಲೆ ಕೂತದ್ದಲ್ಲ. ಅದಕ್ಕೆ ತಕ್ಕಂತೆ ಅಂತಹ ತನ್ನ ಮಹಿಮೆಯನ್ನು ಲೋಕದಲ್ಲಿ ತೋರಿಸಿದ್ದಾನೆ. ಆಮೇಲೆ ಅವನು ದೊಡ್ಡವನು ಅಂತ ಸಾಬೀತಾದದ್ದು. ಅಂದರೆ ಅಲ್ಲಿ ತನಕ ಸಾಬೀತಾಗಿರಲಿಲ್ಲ ಅಂತ ತಿಳ್ಕೋಬೇಡಿ, ಅಥವಾ ಮೊದಲು ಬೇರೆ ಯಾರೋ ಇದ್ರು ಅಂತ ತಿಳ್ಕೋಬೇಡಿ. ಭಗವಂತ ಮೊದಲಿಂದ ಏಕಪ್ರಕಾರವಾಗಿ ಉತ್ತಮ ಅಂತಲೇ ಆಗಿದ್ದಾನೆ. ಆವಾಗ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಜ್ಞಾನಿಗಳು ಖಚಿತಗೊಳಿಸ್ಕೊಂಡ್ರು. ಏನಂತ? ಇಲ್ಲ, ಭಗವಂತ ಸರ್ವೋತ್ತಮನೇ ಅಂತ. ಅದಕ್ಕೆ ಭಗವಂತ ಹೇಳಿದ, ನಾನು ಸರ್ವೋತ್ತಮ ಅಂತ ಹೇಳೋದಕ್ಕಿಂತ ಮುಂಚೆ ನನ್ನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳೋದಕ್ಕೆ ಬೇಕಾಗುವ ಎಲ್ಲ ಉಪಾಯಗಳನ್ನು ಹೇಳಿದ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ವೇದಾಂತಕೃದ್ ವೇದವಿದೇವ ಚಾಹಂ. ನೋಡಿ, ಭಗವಂತನ ಮಹಿಮೆ ಇದು. ಇವೆಲ್ಲ ಭಗವದ್ಗೀತೆಯಲ್ಲಿ ಅತ್ಯದ್ಭುತವಾದ ಶ್ಲೋಕಗಳು. ಪರಮಾತ್ಮನು ತನ್ನ ಮಹಿಮೆಯನ್ನು ಮನಸ್ಸು ಬಿಚ್ಚಿ ಹೇಳಿದ ಶ್ಲೋಕಗಳು. ಮಧ್ವ ಸಿದ್ಧಾಂತದಲ್ಲಿ ಭಗವಂತನ ಸ್ವರೂಪವನ್ನು ಹೇಗೆ ನಿರೂಪಣೆ ಮಾಡ್ತಾರೆ ಹಾಗೇ ಇರುವ ಶ್ಲೋಕಗಳು. ಒಂದು ತರಹ ನೋಡಕ್ಕೆ ಹೋದರೆ ಮಧ್ವಾಚಾರ್ಯರೇ ತಮಗೆ ಬೇಕಾದಂತೆ ಶ್ಲೋಕ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೇನೋ ಅಂತನ್ನೋ ಥರ ಶ್ಲೋಕಗಳು. ಆದರೆ ಎಲ್ಲರೂ ಈ ಶ್ಲೋಕಗಳನ್ನು ಒಪ್ತಾರೆ. ಪ್ರತಿಯೊಬ್ಬರೂ ಈ ಶ್ಲೋಕ ಓದ್ತಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅನ್ನೋದೇ, ಎಲ್ಲರ ಹೃದಯದೊಳಗೆ ನಾನಿದ್ದೇನೆ ಎಂದ. ಇದು ನಮ್ಮ ಸಿದ್ಧಾಂತ ತಾನೆ. ಎಲ್ಲರೂ ನಾನೇ ಆಗಿಬಿಟ್ಟಿದ್ದೇನೆ ಅಂತ ಹೇಳಲಿಲ್ಲ ದೇವರು. ಎಲ್ಲರ ಹೃದಯದೊಳಗೆ ನಾನಿದ್ದೇನೆ, ಎಲ್ಲರ ಅಂತರ್ಯಾಮಿ ನಾನು ಅಂತ ಹೇಳ್ದ. ಆಚಾರ್ಯರ ಕಥೆಯಲ್ಲಿ ಬರುತ್ತೆ, ಪದ್ಮತೀರ್ಥನನ್ನು ಸೋಲಿಸೋದಕ್ಕೆ ಅಂತ ಆಚಾರ್ಯರು ತುಂಬ ದೂರ ಹೋದಾಗ ವಾದ ತುಂಬ ನಡೀತು. ಕೊನೆಗೆ ಅವನೇನು ಮಾಡಿದ್ದಂತೆ ಗೊತ್ತಾ? ಆಚಾರ್ಯರ ಮೇಲೆ ಆಪಾದನೆ ಮಾಡೋದಕ್ಕೆ, ಏನ್ರಿ ನೀವು ತುಂಬ ಶಾಠ್ಯದಿಂದ ಮಾತಾಡ್ತಾ ಇದ್ದೀರಿ ಅಂತ ಬೈದ ಆಚಾರ್ಯರನ್ನು. ಅವ್ರೇನು ಅಂಥದ್ದೇನು ಮಾತಾಡಿರಲಿಲ್ಲ, ಬೈದ. ನಾನೆಲ್ಲೋ ಶಾಠ್ಯದಿಂದ ಮಾತಾಡ್ತಾ ಇದ್ದೀನಿ ಅಂದರು ಆಚಾರ್ಯರು. ಅದಕ್ಕೆ ಅವನಂದ, ನೀವು ಶಾಠ್ಯದಿಂದ ಮಾತಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಅಂತರ್ಯಾಮಿ ಗೊತ್ತಿದೆ ಎಂದ. ಅವನಾಡಿದ ಮಾತು ಅಂತರ್ಯಾಮಿ ಹಂತ ವೇದ ತವೇದಂ ಶಾಠ್ಯ ಭಾಷಿತಂ ಅಂತ. ಆಚಾರ್ಯರಂದರು, ಅಕ್ಕಪಕ್ಕ ಇದು ತಮ್ಮ ಶಿಷ್ಯರಿಗೆ ಹೇಳಿದರು, ನೋಡ್ರಪ್ಪ ನಾನು ಗೆದ್ದಿದ್ದೀನಿ ಅನ್ನೋದು ಈಗಲೇ ಗೊತ್ತಾಯ್ತಲ್ಲ, ನಡ್ರಿ ವಾಪಸ್ ಹೋಗೋಣ ಅಂದರು ಆಚಾರ್ಯ. ಆಚಾರ್ಯ ಹೇಳಿದ್ದೇನು ಗೊತ್ತಾ? ನನ್ನ ಸಿದ್ಧಾಂತ ಎಲ್ಲಿದೆ ಅಂತ ಹುಡುಕ್ತಾ ಇದೆ, ನಿನ್ನೊಳಗೆ ಇದೆ ನನ್ನ ಸಿದ್ಧಾಂತ ಅಂದರು. ಯಾಕೆ? ಅಂತರ್ಯಾಮಿ ಅಂತನ್ನುವ ಒಂದು ವಸ್ತುವನ್ನು ನೀನು ಒಪ್ಕೊಂಡ್ಬಿಟ್ಟಿಯಲ್ಲ. ನಾನು ಹೇಳ್ತಾ ಇದ್ದಿದ್ದು ಅದನ್ನೇ. ಅವನು ಯಾರು ಅನ್ನೋದು ಮುಂದಿನ ವಿಚಾರ ಮಾಡ್ಕೊಳ್ಳೋಣಂತೆ.
ಅಂತರ್ಯಾಮಿ ಅಂತ ಒಬ್ಬ ಇದ್ದಾನೆ ಅಂತ ಒಪ್ಪುದಿಲ್ಲಪ್ಪ. ನಾವು ಅದನ್ನೇ ಹೇಳ್ತಾ ಇರೋದು. ಕೃಷ್ಣ ನೋಡಿ ಭಗವದ್ಗೀತೆಯಲ್ಲಿ ಹೇಳಿದ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಅಷ್ಟೇ ಅಲ್ಲ, ನಾನು ಎಲ್ಲರೊಳಗೆ ಅಂತರ್ಯಾಮಿಯಾಗಿದ್ದು ಹೇಗೆ ಆಟ ಆಡ್ತೀನಿ ಗೊತ್ತಾ? ಒಬ್ಬರಿಗೆ ಹೀಗೆ ಜ್ಞಾನ ಬರುತ್ತೆ, ಇನ್ನೊಬ್ಬನಿಗೆ ಜ್ಞಾನ ಹೋಗುತ್ತೆ. ಇದೆಲ್ಲ ನಂದೇ ಕೆಲಸ. ಒಬ್ಬನಿಗೆ ಅರ್ಥ ಆಗತ್ತೆ, ಇನ್ನೊಬ್ಬನಿಗೆ ಅರ್ಥ ಆಗಲ್ಲ. ಒಬ್ಬನಿಗೆ ಮೊನ್ನೆ ಈ ವಿಚಾರ ಗೊತ್ತಿತ್ತು, ಇವತ್ತು ಮರ್ತೋಗ್ಬಿಟ್ಟಿದೆ. ನಿನ್ನೆ ಎಷ್ಟು ಹೇಳಿದರೂ ಅರ್ಥ ಆಗ್ತಿರ್ಲಿಲ್ಲ, ಇವತ್ತು ಅವನಿಗೆ ಗೊತ್ತಾಗ್ಬಿಡ್ತು ಆ ವಿಚಾರ. ಇದೆಲ್ಲ ಯಾರ ಮಹಿಮೆ ಅಂದ್ಕೊಂಡಿದ್ದೀನಿ? ನನ್ನದು ಅಂದ ಭಗವಂತ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಯಾವತ್ತೋ ಕೇಳಿ ತಿಳಿದುಕೊಂಡಿರುವ ವಿಚಾರ ನೆನಪಾಗೋದು ನನ್ನ ಕೆಲಸ. ಹೊಸದಾಗಿ ಒಂದು ವಿಚಾರ ಗೊತ್ತಾಗೋದು ನನ್ನ ಕೆಲಸ. ಗೊತ್ತಾದ ವಿಚಾರ ಮರ್ತೋಗೋದು ನನ್ನ ಕೆಲಸ. ಇಷ್ಟೆಲ್ಲ ನಾನೇ ಮಾಡ್ತೀನೋ? ಇಷ್ಟಾಗಿ ಒಳಗೆ ನಾನಿಲ್ಲ ಅಂತ ಹೇಳಿದರೆ ಇದು ಅಪಲಾಪ ಆಗತ್ತಪ್ಪ. ಉದಾಹರಣೆ, ಯಾರಿಗೆ ಈ ಮಾತು ಹೇಳ್ತಾ ಇದ್ದಾನೋ ಅದೇ ಅರ್ಜುನ. ಎಂಥ ಜ್ಞಾನಿ ಅರ್ಜುನ, ಏನು ಕಥೆ! ಅವನಿಗೆ ಸಮಾನರಾದ ಜ್ಞಾನಿಗಳೇ ಇಲ್ಲ, ಅಷ್ಟು ದೊಡ್ಡ ಜ್ಞಾನಿ ಅವನು. ಅಂಥವನಿಗೆ ಎಲ್ಲ ವಿಚಾರಗಳು ಮರ್ತೋಗಬೇಕು ಅಂತಂದರೆ ನೋಡಿ ಎಂಥ ಭಗವಂತನ ಲೀಲೆ. ಇನ್ನೊಬ್ಬರಿಗೆ ಜ್ಞಾನೋಪದೇಶವನ್ನು ಮಾಡಿ ಇನ್ನೊಬ್ಬರನ್ನು ತಿದ್ದುವ ಸಾಮರ್ಥ್ಯ ಇದ್ದವನು ಅರ್ಜುನ. ಆದರೆ ಅವನಿಗೆ ಅಜ್ಞಾನ ಕವಿದು ಬಿಡ್ತು. ಕೃಷ್ಣನ ಕಡೆಗೆ ಬೈಸ್ಕೊಂಡ ಅವನು, ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಪ್ರಜ್ಞಾವಾದ ಅಂದರೆ ಹಿಂದೆ ನಾವು ಹೇಳಿದ್ವಿ ಏನು ಅಂದರೆ ಸ್ವಮನೀಶೋತ್ಥ ವಚನಾನಿ ಅಂತ. ನಿನಗೇ ಮನಸ್ಸಿಗೆ ತೋರಿದಂತಹ ವಿಚಾರಗಳನ್ನು ಹೇಳ್ತಾ ಇದೀಯಾ ನೀನು. ಇದು ಯಾವುದು ಶಾಸ್ತ್ರಕಾರರು ಹೇಳಿದ ವಿಚಾರಗಳಲ್ಲ. ಎಲ್ಲಿಂದ ಬಂತಿದು? ತಪ್ಪು ವಿಚಾರಗಳನ್ನು ತಲೆಯಲ್ಲಿ ತುಂಬವನು ನಾನೇ ಎಂದ ದೇವರು. ಅಪೋಹನಂಚ. ಕತೆ ಕೇಳಿದಿರಲ್ಲ ನೀವು? ಬ್ರಹ್ಮದೇವರು ಕೂತ್ಕೊಂಡಿದ್ರು, ತಂಪಾಡಿತಾ ಕೂತ್ಕೊಂಡಿದ್ರು. ಅವ್ರು ಯಾವಾಗಲೂ ತಂಪಾಡಿತಾ ಕೂತಿರ್ತಾರೆ, ಈ ಜನನೇ ಎಡವಟ್ಟು ಮಾಡೋದು ಹೋಗ್ಬಿಟ್ಟು ಅವ್ರ ಹತ್ರ. ಇಬ್ಬರು ಬಂದರು. ಇಂದ್ರ ಬಂದ, ಮತ್ತೊಬ್ಬ ಅಸುರ ಬಂದ, ವಿರೋಚನ ಬಂದ. ಇಬ್ಬರೂ ಒಂದೇ ಸರಿ ಪಾಠಕ್ಕೆ ಬಂದಾಗ ನಮಗೆ ಹೇಳ್ರಿ ಅಂತ ಹೇಳಿದಾಗ ಅದರಲ್ಲಿ ನೀನು ಹೋಗು ಅನ್ನೋಕ್ಕಾಗಲ್ಲ, ಬಿಡಲ್ಲ. ಅವರೇನು ಮಾಡಿದರು? ಕೂತ್ಕೊಳ್ಳಿ, ಇಬ್ಬರು ಕೂತ್ಕೊಳ್ಳಿ ಅಂದರು. ಅವರು ಇಬ್ಬರಿಗೂ ಉಪದೇಶ ಮಾಡಿದರು. ಉಪದೇಶ ಮಾಡಿದವರು ಒಬ್ಬರೇ, ಉಪದೇಶ ಮಾಡಿದ ವಾಕ್ಯವೂ ಒಂದೇ. ಆದರೆ ಗೊತ್ತಾದದ್ದು ಅವನಿಗೆ ಬೇರೆ, ಇವನಿಗೆ ಬೇರೆ. ನೋಡ್ರಿ, ಜ್ಞಾನ ಅಪೋಹನ ಎರಡಕ್ಕೂ ಇದೆ ಉದಾಹರಣೆ. ಇವನಿಗೆ ಗೊತ್ತಾಯಿತು, ಅವನಿಗೆ ಗೊತ್ತಾಗಲಿಲ್ಲ. ಭಗವಂತನ ಇನ್ನೆಷ್ಟೋ ಮಹಿಮೆಗಳನ್ನು ನೋಡ್ರಿ, ನೋಡಿದವರು ಮತ್ತೆ ಮರ್ತು ಹೋಗ್ತಾರೆ. ಅದರಲ್ಲಿ ಅವರ ಕೃಷ್ಣನ ತಂದೆ ತಾಯಿಗಳು, ಅದರಲ್ಲಿ ಯಶೋಧಾನ ಕಥೆಯಲ್ಲಿ ಹೇಳ್ತಾರೆ ನೋಡ್ರಿ. ಯಶೋಧ ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ನೋಡಿದ್ಲು. ನನ್ನ ಮಗ ಸಾಮಾನ್ಯ ಅಲ್ಲ ರೀ ಅಂದ್ಕೊಂಡ್ಲವಳು. ಅವಳಿಗೆ ಒಂದು ಸರಿ ಬ್ರಹ್ಮಾಂಡ ನೋಡಿದ ಕೂಡಲೇ ದಿಗ್ಭ್ರಮೆ ಆಯ್ತು ಅವಳಿಗೆ. ಕಿಂ ಸ್ವಪ್ನ ಅಂದ್ಲವಳು ಮೊದಲು. ಏನು ಸ್ವಪ್ನ ನೋಡ್ತಾ ಇದ್ದೀನ ನಾನು ಅಂದ್ಲು. ಅಲ್ಲ ಸ್ವಪ್ನ ಇಲ್ರಿ, ಎಚ್ಚರ ಇದ್ದೀನಿ ನಾನು ಅಂದ್ಕೊಂಡ್ಲು. ಹಾಗಾದ್ರೆ ಏನಾದರೂ ದೇವಮಾಯ ಅಂದ್ಲು. ಕಿಂ ಸ್ವಪ್ನ ಏತದುತ ದೇವಮಾಯ ಕಿಂ ವಾ ಮದೀಯೋ ಬತ ಬುದ್ಧಿಮೋಹ. ನನಗೇನಾದರೂ ತಲೆ ಕೆಟ್ಟಿದೆಯಾ ಅಂದ್ಲು. ಏನು ತಲೆ ಕೆಟ್ಟಿಲ್ಲ, ತಲೆ ನೆಟ್ಟಿಗಿದೆ ಅಂದ್ಲು. ಹಾಗಾದ್ರೆ ಏನಿದು? ಅಥೋ ಅಮುಷ್ಯಾಪಿ ಮಮಾರ್ಭಕಸ್ಯ ಯಃ ಕಶ್ಚನ ಉತ್ಪತ್ತಿಕ ಆತ್ಮಯೋಗ. ನನ್ನ ಮಗನಲ್ಲಿಯೇ ಇರುವ ಏನೋ ಒಂದು ಸ್ವಾಭಾವಿಕವಾದ ಮಹಿಮೆ ಇದು ಅಂದ್ಲವಳು. ದೇವರಂದ ಸಾಕಿಷ್ಟು ಅಂತ. ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ. 2 ನಿಮಿಷಕ್ಕೆ ಎಲ್ಲ ಹೀಗೆ ತಿರುಗಿಸ್ದ, ನನ್ನ ಕೂಸು ಅಂದು ಬಿಟ್ಲು.
ಎಷ್ಟು ಸಾರಿ ದೇವರು ನಾನು ಪರಮಾತ್ಮ ಅನ್ನೋದನ್ನು ತಿಳಿಸಿಕೊಟ್ಟ, ಮತ್ತೆ ತಾನೇ ಅದು ಮರೆಯುವಂತೆ ಮಾಡಿದ. ಇವರು ಭೀಷ್ಮರು, ದ್ರೋಣಾಚಾರ್ಯರು, ಅಶ್ವತ್ಥಾಮರು, ಕೃಪಾಚಾರ್ಯರು, ಇವರೆಲ್ಲ ಎಂಥವರು ಅಂದರೆ ದೇವರನ್ನು, ಕೃಷ್ಣನನ್ನು ನಾರಾಯಣ ಅಂತ ತಿಳ್ಕೊಂಡವರು. ದೇವರು ಅಂಥವರಿಗೂ ಹೇಗೆ ಮೋಡಿ ಮಾಡಿಬಿಟ್ಟ ಅಂದರೆ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ ಅಂತ ಅನ್ನೋದನ್ನು ಚೆನ್ನಾಗಿ ಕೆಲಸ ಮಾಡಿಸ್ಬಿಟ್ಟ. ಅವರಂದರು, ಈ ಪಾಂಡವರದ್ದೆಲ್ಲ ನಮಗೆ ಸಮಸ್ಯೆ ಆಗ್ತಿರೋದು ಎಲ್ಲಿಂದ? ಕೃಷ್ಣ ಇದ್ದದ್ದರಿಂದ. ಅದಕ್ಕೆ ಕೃಷ್ಣನನ್ನೇ ಕೊಂದುಬಿಟ್ರೆ ಅಂತ ವಿಚಾರ ಅವ್ರಿಗೂ ಬರೋ ಹಾಗೆ ಮಾಡ್ದ. ಭೀಷ್ಮ, ದ್ರೋಣ, ದ್ರೌಣಿ, ಕೃಪಾಹ ಆಚಾರ್ಯರು ಎಲ್ಲ ಸಾಲಾಗೋ ನಿಲ್ಲಿಸ್ಬಿಟ್ಟಿದ್ದಾರೆ ಅವ್ರನ್ನ. ಭೀಷ್ಮ, ದ್ರೋಣ, ದ್ರೌಣಿ, ಕೃಪಾಹ ಕೃಷ್ಣಾಭಾವೇ ಮನೋದಧು. ಕೃಷ್ಣ ಇರಬಾರ್ದು ಅಂತ ಮಾಡಿಬಿಡಬೇಕು ಮಾತಾಡ್ಕೊಂಡವ್ರು ಇವರು. ಈ ತರಹ ಮಾತನಾಡಿಕೊಂಡ ಭೀಷ್ಮರೇ ಒಂದು ಕಡೆಗೆ ನಿಂತುಕೊಂಡ್ರು, ಈ ಕೃಷ್ಣನನ್ನು ನಾರಾಯಣ ಅಂತ ಪ್ರತಿಪಾದನೆ ಮಾಡಿ ಅವನಿಗೆ ಅಗ್ರಪೂಜೆ ಮಾಡಿಸಿದರು. ಯಾಕೆ? ಆವಾಗ ಮತ್ತ ಸ್ಮೃತಿ, ನಾನು ದೇವರು ಅಂತ ನೆನಪಾಗಲಿ ಅವರಿಗೆ ಏನು ಮಾಡ್ದ? ಕೆಲಸ ಮುಗೀತಾ? ಅವ್ರನ್ನ ಸಾಯಿಸಬೇಕು ಅಂತ ವಿಚಾರನೂ ತಂದುಕೊಟ್ಟ. ಯುದ್ಧ ಕಾಲಕ್ಕೆ ಕೃಷ್ಣ ಅಂತನ್ನೋನಿಗೆ ಬೇಕಾದಷ್ಟು ಬಾಣಗಳನ್ನು ಹೊಡೆದ್ರು ಭೀಷ್ಮಾಚಾರ್ಯರು. ಆವಾಗ ಅಪೋಹನಂಚ ಮರ್ತೋಗ್ಬಿಡ್ತು, ಅವರಿಗೆ ದೇವರು ಅನ್ನೋದು ಮರ್ತೋಗ್ಬಿಡ್ತು. ಆದರೆ ಅದೇ ಕೃಷ್ಣ ಚಕ್ರ ಹಿಡಿದು ಭೀಷ್ಮರನ್ನು ಕೊಲ್ಲೋದಕ್ಕೆ ಅಂತ ಹೊರಟ್ರೆ ಮತ್ತ ಸ್ಮೃತಿ ನೆನಪಾಗ್ಬಿಡ್ತು ಅವರಿಗೆ. ಎಲ್ಲ ಬಿಲ್ಲು ಬಾಣ ಪಕ್ಕಕ್ಕಿಟ್ಟು ಕೈ ಮುಗಿದು ನಿಂತ್ಕೊಂಡು ಸ್ತೋತ್ರ ಮಾಡಿ ನನ್ನನ್ನು ಕೊಲ್ಲು, ನನಗೆ ಒಳ್ಳೆಯದಾಗತ್ತೆ ಅಂದರು. ಇದೇನಿದು ಭಗವಂತ ತೋರಿಸುವ ಲೀಲೆ ಇದೆಯಲ್ಲ, ಇದು ಪ್ರತ್ಯಕ್ಷವಾಗಿ ಕೃಷ್ಣ ನಿಂತು ಅಲ್ಲಲ್ಲಿ ತೋರಿಸಿದ ಲೀಲೆ. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಡೆಯುತ್ತೆ. ಈಗ ನಾವು ಎಷ್ಟು ಅಂದ್ಕೊಂಡಿರ್ತೀವಿ, ಗೀತಾ ಕೇಳಿದಾಗೆಲ್ಲ ಅಂದ್ಕೊಳ್ತೀವೇನು ಅಂದರೆ, ಇಷ್ಟು ದಿವಸ ಆದದ್ದಾಗೋಯ್ತ್ರಿ, ನಾಳೆಯಿಂದ ಇವತ್ತು ರಾತ್ರಿ ಮಾಡೋ ಕರ್ಮಗಳನ್ನು ಬಿಟ್ಬೋಣ, ನಾಳೆ ಬೆಳಗ್ಗೆ ಎದ್ದಾಗಿಂದ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ಹುಷಾರಾಗಿ ಇದು ಭಗವಂತ ಮಾಡಿಸ್ತಾ ಇರೋದು. ಅದರೊಳಗೆ ಏನೂ ಕಷ್ಟ ಇಲ್ಲ ರೀ ಹೇಳೋದು. ಮತ್ತು ಬೇರೆ ಏನೂ ಕಷ್ಟ ಇಲ್ಲ. ನಾವು ಸಣ್ಣವನಿದ್ದಾಗ ನಾನು ಕೇಳ್ತಾ ಇದ್ದಿದ್ದೆ, ನೆನಪಿದೆ ನನಗಿನ್ನು. ನಾವು ಈ ಪ್ರಥಮ ಏಕಾದಶಿ ಪಾರಣೆ ಇರುತ್ತೆ ನೋಡ್ರಿ, ಮರುದಿವಸ. ಆವಾಗ ಊಟಕ್ಕೆ ಹೋಗಿದ್ದೆ ಒಂದು ಸರಿ ಮಠಕ್ಕೆ. ಊಟಕ್ಕೆ ಹೋದಾಗ ನಮ್ಮ ಅಕ್ಕಪಕ್ಕ ಅನೇಕ ಜನ ಕೂತ್ಕೊಂಡಿದ್ರು, ಸಾಮಾನ್ಯ ಜನರೆಲ್ಲ ಕೂತ್ಕೊಂಡಿದ್ರು. ಅವತ್ತು ಅಲ್ಲಿ ವ್ರತದ ಅಡಿಗೆ ಇತ್ತು ಎಲ್ಲ. ಊಟ ಮಾಡಬೇಕಾದ್ರೆ ಜನ ಅದರೊಳಗೆ ಚಿತ್ರಾನ್ನ ಮಾಡಿದ್ರು ಅವತ್ತು. ಇನ್ನೂ ನೆನಪಿದೆ ನನಗೆ, ತುಂಬ ರುಚಿಯಾಗಿತ್ತು ಚಿತ್ರಾನ್ನ. ತಿಂದರು ಜನ, ಚಿತ್ರಾನ್ನ ತಿಂದ್ಬಿಟ್ಟು ಮಾತಾಡ್ತಾ ಇದ್ದಿದ್ದೇನು ಅಂದರೆ, ಆರಾಮಾಗಿ ಮಾಡ್ಬೋದ್ರಿ ವ್ರತ, ಏನು ಕಷ್ಟ ಇಲ್ಲ, ಮಾಡಲ್ಲ ಅಷ್ಟೇ, ನಾವು ಆರಾಮಾಗಿ ಮಾಡ್ಬೋದು. ಈ ಥರ ಏನ್ರಿ, ಆರಾಮ ರುಚಿ ಇದೆ. ಆವಾಗ ನಮ್ಮ ತಾಯಿ ಹೇಳ್ತಾ ಇದ್ರು ಏನು ಅಂದರೆ, ದಿವಸ ಮಾಡಲಿ ಗೊತ್ತಾಗತ್ತೆ, ಒಂದು ದಿವಸಕ್ಕೆ ಎಲ್ಲವೂ ರುಚಿ ಹತ್ತತ್ತೆ, ದಿವಸ ಮಾಡಲಿ, ಆಮೇಲೆ ಈ ಮಾತು ಹೇಳಲಿ, ಆವಾಗ ನೋಡೋಣಂತೆ ಇವ್ರದೆಲ್ಲ. ಹಾಗೆ ನಮ್ಮದೇನು ಅಂದರೆ, ಏನೂ ಕಷ್ಟ ಇಲ್ಲ ರೀ ಇದ್ರೊಳಗೆ. ಏನು ಕಷ್ಟ ಇದೆ ಹೇಳಿ? ಏನಂತೆ, ಪ್ರತಿ ಕರ್ಮಗಳನ್ನು ಮಾಡುವಾಗ ಒಂದು ವಿಚಾರ ಏನು, ಭಗವಂತ ಮಾಡಿಸುತ್ತಿದ್ದಾನೆ, ನಾವಿದನ್ನು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇವೆ, ಇವೆರಡೇ ವಿಚಾರ ತಾನೆ. ಇದನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಆವೃತ್ತಿ ಮಾಡ್ತಾ ಇದ್ದರೆ ಆಯಿತು. ಇದು ಸಾಧ್ಯನಾ? ಎಷ್ಟು ಸರಿ ಈ ಥರ ಅಂದ್ಕೊಂಡಿರ್ತೀವಿ ನಾವು. ಆದರೆ ಒಂದು ದಿವಸ ಒಂದು ಕರ್ಮವನ್ನು ಈ ಥರ ಅನುಸಂಧಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದು ಬಾಯಲ್ಲಿ ಮತ್ತೆ ಹೇಳ್ತಾ ಇರ್ತೀವಿ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಅದು ತನ್ಪಡಿತಾ ಹೋಗ್ತಿರುತ್ತದು. ಅದು ದಿವಸ ಹೇಳಿ ಹೇಳಿ ಹಿತ್ತಲು ಗಿಡ ಮದ್ದಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಮ್ಮ ಮನೆ ಬಾರಕ್ಕೆ ಅದು ಮರ್ತೇ ಹೋಗ್ಬಿಟ್ಟಿದೆ. ಅವ್ರು ಪುರೋಹಿತರೆ ಹೇಳ್ತಾ ಇರ್ತಾರೆ, ಈ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದಲ್ಲ ಅಂತ. ಅವನು ಯಾವಾಗೋ ಏನು ನಿಮಗೆ ಅದು ಯಾವುದೇ ಹೇಳ್ರಿ ಅಂತ ಹೇಳಿದಾಗ ಅವನು ಇಂಥ ದೋಷ ಪರಿಹಾರಾರ್ಥಂ ಅಂದಾಗ ಎಚ್ಚೆತ್ಕೊಳ್ತಾನ ಅವನು. ಆ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳ್ಬೇಕು, ಅದು ತಂಪಾಡಿತಾ ಹೇಳ್ಕೊಳ್ಳೋ ವಿಚಾರ ಅದು, ಇದು ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ ಅಂದ್ಬಿಡ್ತಾನೋ. ಯಾಕೆ ಹೀಗಾಗತ್ತೆ ಇದು ಅಂದರೆ, ಅದು ಭಗವಂತ ಆ ಸಂದರ್ಭಕ್ಕೆ ಸರಿಯಾಗಿ ಮನಸ್ಸನ್ನು ಎತ್ತಿ ಗಾಳಿ ಬೀಸಿ ಆ ಕಡೆ ತೊಗೊಂಡೋದಂತೆ ತೊಗೊಂಡೋಗ್ಬಿಡ್ತಾನೆ. ಕರ್ಮ ಮುಗಿದ್ಮೇಲೆ ಖಾಲಿ ಕೂತಾಗ ಅಯ್ಯೋ ನಾನು ಮಾಡಲೇ ಇಲ್ಲಲ್ಲ ನೆನಪಾಗತ್ತವಾಗ. ಇದು ಭಗವಂತ
ಮಾಡಿ ತೋರಿಸುವಂತಹ ವಿಶಿಷ್ಟವಾದ ಲೀಲೆ. ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ಈ ತರಹದ ಮಹಿಮೆ ಇನ್ಯಾರಿಗಿದೆ? ಯಾರಿಗೂ ಇಲ್ಲ. ಅದಕ್ಕೆ ಭಗವಂತ ಏನು ಅಂದರೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಕ್ಷರ ಪುರುಷರಕ್ಕಿಂತಲೂ ಮೇಲಿದ್ದಾನೆ, ಅಕ್ಷರ ಪುರುಷರಕ್ಕಿಂತಲೂ ಮೇಲಿದ್ದಾನೆ ಅಂತ ಭಗವಂತನ ಮಹಿಮೆಗಳನ್ನ ಕೊಂಡಾಡಿದರು. ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ವೇದದಲ್ಲಿ ಭಗವಂತ ಪುರುಷೋತ್ತಮ ಅಂತ ಕೊಂಡಾಡಲ್ಪಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಭಗವಂತ ಮುಂಚೆನೇ ಅದಕ್ಕೆ ವ್ಯವಸ್ಥೆ ಮಾಡಿಟ್ಟ. ಏನು? ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಸಕಲ ವೇದಗಳಿಂದ ಪ್ರತಿಪಾದ್ಯನೂ ನಾನೇ ಅಂದ. ಹೇಗೆ ಅಂತ ಕೇಳಿದ್ವಿ ನಾವು. ಅದರೊಳಗೂ ನಾವು ಇದನ್ನೇ ಮೊದಲು ಹೇಳಿದ್ದನ್ನೇ ನೋಡ್ಕೊಳ್ಬೇಕೇನು? ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ. ಎಲ್ಲ ವೇದಗಳು ಭಗವಂತನನ್ನು ಹೇಳತ್ತೆ ಅಂತನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮತ್ತೆ ನಾವು ಭಗವಂತ ತಿಳಿಸಿದರೆ ತಿಳಿಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದ್ಧವನಿಗೆ ಉಪದೇಶ ಮಾಡಬೇಕಾದ್ರೆ ಕೃಷ್ಣ ಹೇಳಿದ ಏನಂತ? ಮಾಂ ವಿಧತ್ತೆ ಭಿಧತ್ತೆ ಮಾಂ ವಿಕಲ್ಪ್ಯೋಪೋಹ್ಯ ಇತ್ಯಹಂ ಇತ್ಯಸ್ಯಾ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂದುಬಿಟ್ಟದೇವು. ಈ ವೇದ ನನ್ನನ್ನೇ ವಿಧಾನ ಮಾಡತ್ತೆ, ನನ್ನನ್ನೇ ನಿಷೇಧ ಮಾಡತ್ತೆ, ನನ್ನನ್ನೇ ವಿಕಲ್ಪಿಸತ್ತೆ. ಇದನ್ನು ನನ್ನನ್ನು ಬಿಟ್ಟರೆ ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ. ಭಗವಂತನ ಅನುಗ್ರಹ ಇದ್ದವರಿಗೆ ಮಾತ್ರ ಭಗವಂತನು ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಎನ್ನುವ ವಿಚಾರ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ ಹೊರತು ಬೇರೆಯವರಿಗೆ ಹಾಗೆಲ್ಲ ಗೊತ್ತಾಗಲ್ಲ. ಸಕಲ ವೇದಗಳೇ ಮೊದಲು ಗೊತ್ತಾಗಲ್ಲ, ವೇದಗಳಲ್ಲಿ ಪ್ರತಿಪಾದ್ಯ ಇದ್ದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಇವರೆಲ್ಲ ಏನು ಪ್ರಶ್ನೆ ಕೇಳ್ತಾರೆ? ಸಕಲ ವೇದ ಪ್ರತಿಪಾದ್ಯ ದೇವರು ತಿಳ್ಕೊಳ್ರಿ ಅಂತ ಹೇಳಿದರೆ ಇವರು ಬುದ್ಧಿವಂತರು. ಹೇಗೆ ಅಂತ ಕೇಳಿ ಪಾಪ ಗುರುಗಳೇನು ಮಾಡಿದರು? ಯಾವುದೋ ಒಂದು ಭಾಗ ವೇದ ಮತ್ತದೇ ಒಂದು 8 ಉಪನಿಷತ್ತುಗಳು ಸಿಗುವ ವೇದದ ಭಾಗಗಳನ್ನು ತೋರಿಸಿ ಅದರ ಪ್ರಾರಂಭ ಕೊನೆ ಅವು ಇವು ಎಲ್ಲ ತೋರಿಸ್ಬಿಟ್ಟು ನೋಡ್ರಿ ಇದರೊಳಗೆ ಭಗವಂತನೇ ಪ್ರತಿಪಾದ್ಯನಾಗಬೇಕು, ಬೇರೆಯವ್ರು ಯಾರೂ ಪ್ರತಿಪಾದ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಟ್ರು. ಎಲ್ಲ ಹೇಳಿ ಮುಗಿಸಿದ ಮೇಲೆ ಒಂದು ಪ್ರಶ್ನೆ ಇಟ್ಟ ಅವನು ಶಿಷ್ಯ. ಏನು ಅಂದರೆ, ಈ ವೇದದ ಸಿಕ್ಕಿರುವ ಭಾಗಗಳಲ್ಲಿ ವಿಷ್ಣು ಪ್ರತಿಪಾದ್ಯನಾಗಿದ್ದಾನೆ, ಸಂತೋಷ. ಬೇರೆ ವೇದದ ಭಾಗದಲ್ಲಿ ಬೇರೆ ತರಹ ಹೇಳಿದ್ರೆ ಅಂದ. ಅವ್ರ ಗುರುಗಳ ತಲೆ ತಿರುಗ್ತು. ಅಯ್ಯೋ ಅಂತ. ಯಾಕೆ ಹೇಳಿ ಸಮಸ್ಯೆ? ಎಲ್ಲ ವೇದಗಳನ್ನು ಇವ್ರ ಗುರುಗಳೂ ಓದಿಲ್ಲ, ಶಿಷ್ಯನೂ ಓದಿಲ್ಲ. ಓದದೇ ಇರುವ ಭಾಗದಲ್ಲಿ ಏನು ಬಂದಿದೆ ಅಂತನೋ ಪ್ರಶ್ನೆಯನ್ನು ಶಿಷ್ಯ ಕೇಳಿದಾಗ ಗುರುಗಳೇನು ಉತ್ತರ ಹೇಳಬೇಕು? ಹೀಗೆ ವೇದೈಶ್ಚ ಸರ್ವೈರಹಮೇವ ವೇದ್ಯ ಅನ್ನೋದೇನಿದೆಯಲ್ಲ, ಇದು ಹೇಳಿದ್ದನ್ನು ಎಲ್ಲರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಭಗವಂತನ ಏನು ಮಾಡ್ದ? ನಾನು ಸರ್ವ ವೇದಗಳಲ್ಲಿ ಪ್ರತಿಪಾದ್ಯನಾಗಿದ್ದೇನೆ ಅಂತ ತಿಳಿಸಿಕೊಡೋದಕ್ಕೆ ತಾನೇ ವೇದವ್ಯಾಸನಾಗಿ ಬಂದ. ಸುಮ್ಮನೆ ಗೀತೆ ನಿಮ್ಗೇನೋ ಮನಸ್ಸು ಬಂದಿದ್ದು ಹೇಳ್ತಾ ಇದ್ದೀರಿ ಅನ್ಕೋಬೇಡಿ, ಇಲ್ಲಿರೋದನ್ನ ಹೇಳ್ತಾ ಇದ್ದೀನಿ ನಾನು. ವೇದಾಂತ ಕೃತ್. ವೇದಾಂತ ಕೃತ್ ಅಂತಂದ್ರೆ ಏನು ಗೊತ್ತಾ? ವೇದಾಂತ ಅಂದರೆ ಬ್ರಹ್ಮಸೂತ್ರಗಳು. ಯಾಕೆ? ವೇದದ ಅಂತ ಅಂದರೆ ನಿರ್ಣಯ. ವೇದಗಳ ನಿರ್ಣಯವನ್ನು ಮಾಡುವಂತಹ ಬ್ರಹ್ಮಸೂತ್ರಗಳನ್ನು ಮಾಡಿದವನೂ ನಾನೇ ಅಂದ. ಅಂದರೆ ನೋಡಿ, ನಮ್ಮ ಮಧ್ವ ಸಿದ್ಧಾಂತದ ಮತ್ತೊಂದು ಪ್ರಮುಖ ಪ್ರಮೇಯ ಯಾವುದು ಗೊತ್ತಾ? ದೇವರ ಒಂದು ರೂಪಕ್ಕೂ ಮತ್ತೊಂದು ರೂಪಕ್ಕೂ ಅಭೇದವಿದೆ ಅನ್ನುವ ವಿಚಾರ. ಅದನ್ನೂ ಕೃಷ್ಣ ಇಲ್ಲಿ ಹೇಳಿದ್ದಾನೆ. ಯಾಕೆಂದರೆ ವೇದವ್ಯಾಸನೂ ನಾನೇ ಅಂತ ಹೇಳ್ಕೊಂಡಲ್ರಿ. ಬ್ರಹ್ಮಸೂತ್ರಗಳನ್ನು ಬರೆದವನು ನಾನೇ ಅಂತ. ಬ್ರಹ್ಮಸೂತ್ರಗಳಲ್ಲಿ ಉತ್ತರ ಹೇಳಿದರು ಈ ಪ್ರಶ್ನೆಗೆ. ಯಾವ ಪ್ರಶ್ನೆಗೆ? ಒಂದು ವೇದದ ಭಾಗದಲ್ಲಿ ವಿಷ್ಣು ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದನ್ನು ನಾವು ಹೇಗೋ ತಿಳ್ಕೊಂಡ್ರೂ ಬೇರೆ ಕಡೆಗೆ ವೇದದಲ್ಲಿ ವಿಷ್ಣು ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನುವ ಪ್ರಶ್ನೆಗೆ ವೇದವ್ಯಾಸ ದೇವರು ಉತ್ತರ ಹೇಳಿದರು. ಅದಕ್ಕೆ ಮುಂದಿನ ಶಬ್ದ ನೋಡ್ರಿ, ವೇದಾಂತ ಕೃತ್ ವೇದವಿದೇವ ಚಾಹಂ. ಬರೀ ಎಲ್ಲ ವೇದಗಳಲ್ಲಿ ನಾನು ಪ್ರತಿಪಾದ್ಯನಾಗಿದ್ದೀನಿ ಅಂತಲ್ಲಪ್ಪ, ಎಲ್ಲ ವೇದಗಳು ನನಗೆ ಗೊತ್ತಿದೆ.
ಈಗ ನಾವು ಯಾರೋ ಗುರುಗಳ ಹತ್ರ ಹೋಗಿ ಹೇಗ್ರಿ ಅಂತ, ಅವ್ರಿಗೂ ಪಾಪ ಒಂದು ವೇದದ ಶಾಖೆ ಗೊತ್ತಿರುತ್ತೆ, ಇನ್ನೊಂದು ವೇದದ ಶಾಖೆಯಲ್ಲಿ ಏನು ಹೇಳಿದಾರ್ರಿ ಅಂತ ಪ್ರಶ್ನೆ ಕೇಳಿ ಅವ್ರ ತಲೆ ಕೆಡಿಸ್ಬಹುದು. ಇದನ್ನು ವೇದವ್ಯಾಸ ದೇವರ ಹತ್ರ ಹೋಗಿ ಮಾಡಲಿಕ್ಕಾಗತ್ತಾ ಈ ಆಟನ? ಇಲ್ಲ. ಯಾಕೆ ವೇದ ವಿದೇವ ಚಾಹಂ ಅಂದ, ನನಗೆ ವೇದದ ಜ್ಞಾನ ಸಂಪೂರ್ಣವಾಗಿ ಇದೆ, ಬನ್ನಿ ಕೇಳ್ಕೊಳ್ಳಿ ಇನ್ನ. ಅದಕ್ಕೆ ವೇದವ್ಯಾಸ ದೇವರು ಒಂದು ಸೂತ್ರ ಬರೆದಿಟ್ರು, ಗತಿ ಸಾಮಾನ್ಯಾತ್ ಅಂತ. ಅಂದರೆ ಆ ವೇದವ್ಯಾಸ ದೇವರ ಹತ್ರ ಬಂದು ಈ ಪ್ರಶ್ನೆಯನ್ನು ಕೇಳುವವರು ತುಂಬ ಜನ ಇದ್ದಾರೆ. ಏನು ಅಂದರೆ, ವೇದಗಳ ಸಂಪೂರ್ಣ ನಿರ್ಣಯ ನೀವು ಮಾಡಿದ್ದೀನಿ ಅಂತಂತೀರಾ, ಅದನ್ನು ನಿಮಗೆ ನಿರ್ಣಯ ಆಗಿರ್ಬೋದು, ನಾವೇಗೆ ತಿಳ್ಕೊಳ್ಳೋದು ಅಂತ. ಅದಕ್ಕೆ ವೇದವ್ಯಾಸ ದೇವರಂದರು, ಒಂದು ನನ್ನ ಮೇಲೆ ನಿಮಗೆ ಪೂರ್ತಿ ನಂಬಿಕೆ ಇದೆಯಾ ಅಥವಾ ನಂಬಿಕೆ ಇಲ್ವಾ ಅಂತ ಕೇಳಿದರು. ಯಾಕೆ ಇದೆ ಅಂದರೆ ಏನು ಹೇಳ್ತೀರಿ, ಇಲ್ಲ ಅಂದರೆ ಏನು ಹೇಳ್ತೀರಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ವೇದವ್ಯಾಸ ದೇವರಂದರು, ಮೊದಲು ಇದೇ ಇಲ್ಲ ಅನ್ನೋದ್ರಲ್ಲಿ ಯಾವುದೋ ಒಂದು ಹಿಡ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಂಬಿಕೆ ಇದೆ ಅಂತಾಗಿಬಿಟ್ರೆ ತುಂಬ ಸುಲಭ ನಿಮಗೆ ತಿಳಿಸೋದು. ಏನು ಅಂದರೆ, ಎಲ್ಲ ವೇದದ ಭಾಗಗಳಲ್ಲೂ ಹೀಗೆ ಹೇಳಿದ್ದಾರೆ ಅಂತ ನಾನು ಹೇಳಿಬಿಟ್ರೆ ಹ್ಞೂ ಅಂತೇಳಿ ವಾಪಸ್ ಹೊಟ್ಟೋಗ್ತೀರಾ ನೀವು. ಇನ್ನು ಎರಡನೇ ಗುಂಪೇನಪ್ಪ ಅಂದರೆ, ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ, ಆದರೂ ಏನಾದರೂ ನೀವು ಹೇಳಿದ್ದು ಯುಕ್ತಿಯುಕ್ತ ಅಂತಾದರೆ ಒಪ್ತೀವಿ, ಇಲ್ಲೇಂದ್ರೆ ಇಲ್ಲ. ಹೀಗೆ ಇದನ್ನು ನಂಬಿಕೆ ಅಂತಾರೇನ್ರಿ ಯಾರಾದರೂ? ಯುಕ್ತಿಯುಕ್ತವಾದ ವಿಚಾರವನ್ನು ನೀವು ಹೇಳಿದರೆ ನಮಗೆ ಒಪ್ಪೋದಕ್ಕೇನೂ ಅಡ್ಡಿ ಇಲ್ಲ. ಒಂದು ನಮಗೇನು ನಂಬಿಕೆ ಇದೆ ಅಂದರೆ, ನೀವು ಯುಕ್ತಿಯುಕ್ತವಾದದ್ದನ್ನೇ ಹೇಳ್ತೀರಾ ಅಂತ ನಾವು ಇಷ್ಟು ನಂಬ್ಕೊಂಡಿದ್ದೀವಿ. ಅವರು ಬ್ರಹ್ಮಾದಿ ದೇವತೆಗಳು ಹಾಗಲ್ಲ. ಭಗವಂತ ಅವನು ಎಂಥದ್ದು ಹೇಳ್ತಾನೆ ಅನ್ನೋದು ವಿಚಾರಣೆ ಮಾಡಲ್ಲ, ಅವನು ಹೇಳಿದಾನೆ ಅಂದರೆ ಒಪ್ಕೊಂಡ್ಬಿಡ್ತಾರೆ ಅವರು, ಅಷ್ಟೇ, ಮುಗಿದಾಯ್ತು. ಅದು ಹೇಗೆ ಅಂತ ಪ್ರಶ್ನೆ ಕೇಳಲ್ಲ ಅವರು. ಎರಡನೇದಾಗಿ, ಈಗ ದ್ರುಪದನ ಕಥೆಯಲ್ಲಿ ಕೇಳ್ತೀವಿ ನಾವು, ದ್ರುಪದ ದ್ರೌಪದಿಯ ಮದುವೆಯನ್ನು 5 ಜನರ ಜೊತೆಗೆ ಮಾಡಬೇಕು ಅಂತ ಬಂದರೆ ಒಪ್ಪಲಿಲ್ಲ ಅಂತ ಅವನು, ಆಗಲ್ಲ ಅಂದ ಅವನು. ಮೊದಲು ಯುಧಿಷ್ಠಿರ ಹೇಳ್ದ, ಬರುತ್ತೆ ಮಾಡ್ಕೋತೀವಿ ಅಂತ, ಇಲ್ಲ ಅನ್ನೋ. ವೇದವ್ಯಾಸ ದೇವರು ಬಂದು ಹೇಳಿದ್ರು, ಇಲ್ಲಪ್ಪ ಮಾಡ್ಲಿಕ್ಕೆ ಬರುತ್ತೆ, ನಾನು ಹೇಳ್ತೀನಿ ಕೇಳು. ಹ್ಞೂ ಅನ್ಬೇಕಾ ಬೇಡ ಅವನು? ಆಗಲ್ಲ ರೀ, ಮಗಳು ನಮ್ಮ ಹುಡುಗಿ ಅವಳು, ನೀವು ಹೇಳ್ತೀರಿ ಮಾಡೋಕ್ಕಾಗತ್ತೆ ನಮಗೆ ಅನ್ನೋ. ವೇದವ್ಯಾಸ ದೇವರು ಏನಂದ್ರು, ಹಾಗಾದ್ರೆ ನಿನಗೆ ತೋರಿಸಿದ್ರೆ ನೀನು ಹ್ಞೂ ಅಂತೀಯನಪ್ಪ ಅಂದರು. ಹ್ಞೂ ಅಂತ. ನೋಡಿ, ಇದು ಜನರಿಗೆ ಇರುವಂಥ, ಅವನು ದೊಡ್ಡ ದೇವತೆ ಅವತಾರ ಅವನು, ಆದರೆ ಜನರಲ್ಲಿ ಹೇಗಿರತ್ತೆ ಅನ್ನೋದನ್ನು ವೇದವ್ಯಾಸ ದೇವರು ತೋರಿಸ್ಕೊಟ್ರು. ವೇದವ್ಯಾಸ ದೇವರ ಮಾತಿನ ಮೇಲೆ ಇರದೇ ಇರುವ ನಂಬಿಕೆ ನಮಗೆ ನಮ್ಮ ಕಣ್ಣಿನ ಮೇಲಿರುತ್ತೆ. ನೋಡಿ, ನಮಗೆ ಕಾಣಿಸಿದ್ದನ್ನು ನಾವು ಒಪ್ಪಿಕೊಳ್ತೀವಿ, ಹೇಳಿದ್ದನ್ನು ಒಪ್ಪಲ್ಲ. ಅದು ಏನು, ನಮ್ಮ ಕಣ್ಣು ನಮಗೆ ಎಷ್ಟು ಸಾರಿ ಮೋಸ ಮಾಡಿದೆಯೋ ಲೆಕ್ಕ ಇಲ್ಲ. ಅಷ್ಟು ಬಾರಿ ಕಣ್ಣಿಂದ ಮೋಸವನ್ನು ಪಡೆದರೂ ನಮ್ಮ ಕಣ್ಣಿನ ಮೇಲೆ ಭಾರೀ ನಂಬಿಕೆ. ಒಂದು ಬಾರಿನೂ ಮೋಸ ಮಾಡಿಲ್ಲ ಅಂತನ್ನುವ ವೇದವ್ಯಾಸ ದೇವರ ವಾಕ್ಯದ ಮೇಲೆ ಮಾತ್ರ ಮತ್ತೆ ಮೀನಮೇಷ ಎಣಿಸ್ತೀವಿ ನಾವು. ಹೇಳು ನಂಬೇಕಲ್ರಿ. ಕಡೆ ಪಕ್ಷ ಹೇಗೆ ಗೊತ್ತೇನೋ, ನಮ್ದು ಎಲ್ಲಿ ತನಕ ಅಂದರೆ, ವೇದವ್ಯಾಸ ದೇವರು ಪ್ರಾಮಾಣಿಕರಿರ್ಬೋದು, ಇದು ಅವರೇ ಬರೆದದ್ದಾಗಿರ್ಬೇಕಲ್ಲ ಅಂತ. ಇದಕ್ಕೆ ಯಾರು ಪಾಪ ಏನು ಹೇಳೋಕ್ಕೆ ಆಗಲ್ಲ. ಯಾಕೆಂದ್ರೆ ಮಧ್ವಾಚಾರ್ಯ ಹೇಳ್ಬಿಡ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ವಿ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಇದು ವೇದವ್ಯಾಸ ದೇವರು ಬರೆದಿರ್ಬೇಕಲ್ರಿ. ಕೊನೆಗೆ ಎಲ್ಲಿ ತನಕ ಅಂದರೆ, ವೇದವ್ಯಾಸ ದೇವರೇ ಎದುರಿಗೆ ಬಂದು ನಿಂತ್ಕೊಂಡು ಇಲ್ಲಪ್ಪ ನಾನೇ ಬರೆದಿದ್ದು ಅಂದರೆ, ನೀನೇ ವೇದವ್ಯಾಸ ಅನ್ನೋದಕ್ಕೆ ನಿರ್ಧಾರ ಅಂತ ಕೇಳೋ ಮಂದಿ ನಾವು. ಎಲ್ಲರೂ ಹಾಗೆ ಅಂತಾರೆ, ಹೋಗ್ರಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ವೇದವ್ಯಾಸ ದೇವರು ಯಾಕೆ ಬರಲ್ಲ? ನಮ್ಗೆ ತುಂಬ ಸಣ್ಣವನಿದ ಪ್ರಶ್ನೆ ಬರ್ತಿತ್ತು, ವೇದವ್ಯಾಸ ದೇವರೇ ನಮಗೆ ಬಂದು ಪ್ರತ್ಯಕ್ಷವಾಗಿ ನಿಂತ್ಕೊಂಡು ಎಲ್ಲ ಹೇಳಿಬಿಟ್ರೆ ಚೆನ್ನಾಗಿರ್ತಿತ್ತಲ್ಲ, ನಾನು ಸಣ್ಣವನಿದ ಅಂದ್ಕೊಳ್ತಿದ್ದೆ. ಆಮೇಲೆ ಅದು ಉತ್ತರ ತಾನೇ ಸಿಕ್ಕಿಬಿಡುತ್ತೆ ನನಗೆ. ಏನು ಅಂದರೆ, ಅವ್ರು ಬಂದ್ರೂ ಅವ್ರನ್ನ ವೇದವ್ಯಾಸ ದೇವರು ಅಂತ ನಾವು ನಂಬಲ್ಲ, ಅದಕ್ಕೆ ಅವ್ರು ಬರೋಲ್ಲ ಅಂತ.
ಹಾಗೆ ನಂಬೋ ಪರಿಸ್ಥಿತಿ ಬಂತು ಅಂದರೆ ಅವ್ರು ಬರಬೇಕು ಯಾಕೆ? ನಮಗೆ ಎಲ್ಲ ಗೊತ್ತಾಗ್ಲಿಕ್ಕೆ ಶುರುವಾಗತ್ತೆ. ಈ ತರಹದ ಪರಿಸ್ಥಿತಿ ಇದೆ. ಅದಕ್ಕೆ ನೋಡಿ, ವೇದವ್ಯಾಸ ದೇವರು ನಿರ್ಣಯ ಮಾಡಿ ಕೊಡಬೇಕು ಅಂತಂದರೆ ಅವರ ಮೇಲೆ ಯಾವ ತರಹದ ನಂಬಿಕೆ ಇರಬೇಕು? ದೃಪದ ರಾಜನಿಗೆ ಕೊನೆಗೇನು ಮಾಡಿದ್ರು ಅವರು? ವೇದವ್ಯಾಸ ದೇವರು ದಿವ್ಯ ದೃಷ್ಟಿಯನ್ನು ಕೊಟ್ಟು ಇದೇ ದ್ರೌಪದಿ ಪ್ರತ್ಯೇಕ ರೂಪಗಳಿಂದ ತನ್ನ ಗಂಡಂದರ ಜೊತೆಗೆ ಮೇಲಿನ ಲೋಕದಲ್ಲಿ ಕೂತ್ಕೊಂಡಿರೋದನ್ನು ತೋರಿಸಿದರು. ನೋಡಿದ ಮೇಲೆ ಹಾರಿ ಬಂದು ವೇದವ್ಯಾಸ ದೇವ್ರ ಪಾದದಲ್ಲಿ ಬಿದ್ದು ತಲೆ ಗಟ್ಟಿಸ್ಬಿಟ್ಟಿಲ್ಲ, ತಪ್ಪಾಯಿತು, ನಾ ಇನ್ನೊಂದ್ಸರಿ ಮಾಡಲ್ಲ. ಹೀಗಾಗಿ ವೇದವ್ಯಾಸ ದೇವರು ಹೇಗೆ ಅಂದರೆ, ನನ್ನ ಮೇಲೆ ಅಪನಂಬಿಕೆ ಮಾಡಿದರು ಅಂಥೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟು ಹಾಳಾಗಿ ಹೋಗುವಂಥ ಸಜ್ಜನರನ್ನು ಬಿಟ್ಟು ಹೋಗಲ್ಲ ಅವರು. ನಿಮಗೇನಂತೆ, ಒಟ್ಟು ಈ ವಿಚಾರ ಮನವರಿಕೆ ಆಗಬೇಕು, ಆ ವಿಚಾರ ನಾನು ಮನವರಿಕೆ ಮಾಡಿಕೊಡ್ತೀನಿ, ನಿಮಗೆ ಕೂತ್ಕೊಳ್ಳಿ, ನಿಮಗೆ ಯಾವ ಥರ ಬೇಕ್ರಿ ಆ ಥರ ಮನವರಿಕೆ ಮಾಡಿಕೊಡ್ತೀನಿ. ವೇದಗಳು ಪ್ರಮಾಣ ಹೌದಾ ಅಲ್ಲ? ವೇದಗಳು ಪ್ರಮಾಣ ಅಂತ ಒಪ್ತೀರಾ ಇಲ್ವಾ? ಒಪ್ತೀವಿ. ವೇದ ಪ್ರಮಾಣ ಅಲ್ಲ ಅಂತ ಹೇಳ್ತೀರಿ ಅಂದರೆ ಪಕ್ಕಕ್ಕೆ ಬಂದು ಕೂತ್ಕೊಂಡಿರಿ, ನಿಮ್ಗೆ ಆಮೇಲೆ ವೇದ ಪ್ರಮಾಣ ಅಂತ ಒಪ್ಪಿಸ್ಬಿಟ್ಟು ಮತ್ತೆ ಕರ್ಕೊಂಬರ್ತೀವಿ. ವೇದವನ್ನು ಪ್ರಮಾಣ ಅಂತ ಒಪ್ತೀರಿ ಅಂತ ಆದರೆ ಅದರಲ್ಲಿ ವಿರುದ್ಧವಾದ 2 ವಿಚಾರಗಳು ಬರಬಾರದು, ಅದನ್ನು ಒಪ್ತೀರಾ? ಒಪ್ಪಲೇಬೇಕಲ್ವಾ? ವಿರುದ್ಧವಾದ 2 ವಿಚಾರ ಒಂದೇ ವೇದದಲ್ಲಿ ಹೇಳಿದ್ದಾರೆ ಅಂತಂದುಬಿಟ್ರೆ ತಪ್ಪಾಗತ್ತೆ. ಅದು ಏವಂಚ ಏನಾಯಿತು, ಒಂದು ಭಾಗವನ್ನು ವೇದದಲ್ಲಿ ನಾವು ಓದಿಲ್ಲ ಅಂತಾದ್ರೂ ಓದಿರುವ ಒಂದು ಭಾಗದಲ್ಲಿ ಏನು ವಿಚಾರ ಬಂದಿದೆ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ವಿಚಾರ ಇನ್ನೊಂದು ಭಾಗದಲ್ಲಿ ಬರಬಾರದು. ಬಂದುಬಿಟ್ರೆ ವೇದ ಅಪ್ರಮಾಣವಾಗತ್ತೆ. ಹೀಗಾಗಿ ವೇದವು ಪ್ರಮಾಣ ಅಂತಾಗಿದೆ ಅಂದ ಮೇಲೆ ಅದರೊಳಗೆ ಇಲ್ಲಿ ಹೇಳಿದ ವಿಚಾರವನ್ನೇ ಅಲ್ಲೂ ಹೇಳಬೇಕು. ಹೀಗಾಗಿ ನಿಮ್ಗೆ ಏನೇ ಪ್ರಶ್ನೆ ಬಂದರೂ, ಈಗೇನು ಸಿಕ್ಕಿರುವ ಭಾಗ ಏನು ಓದ್ತಾ ಇದ್ದೀರಲ್ಲ ನೀವು, ಇದರೊಳಗೆ ಬೇಕಾಷ್ಟು ಕಸರತ್ತು ಮಾಡಿ ನೋಡ್ಕೊಳ್ಳಿ. ನೀವು ಬೇಕಾದರೆ ಇಲ್ಲಿ ಇದೇ ವಿಚಾರ ಇದೆಯಾ, ಬೇರೆ ವಿಚಾರ ಇದೆಯಾ, ಅದನ್ನು ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ. ನೀವು ಓದಿರುವ ವೇದದ ಭಾಗಗಳಲ್ಲಿ ವಿಷ್ಣು ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದಕ್ಕೇನಾದ್ರು ತೊಂದರೆ ಇದೆಯಾ? ಅದನ್ನೇ ನೀವು 10 ಸಾರಿ ಅಲ್ಲ 100 ಸರಿ ಪರೀಕ್ಷೆ ಮಾಡಿಕೊಳ್ಳಿ. ಹೌದು ಅಂತ ನಿರ್ಣಯ ನಿಮಗಾಯಿತು ಅಂದರೆ ಇನ್ನೊಂದು ಭಾಗವನ್ನು ಓದದೇ ಹೇಳಬಹುದು ಕಣ್ಣು ಮುಚ್ಚಿ. ಏನಂತ? ಅಲ್ಲೂ ವಿಷ್ಣುವೇ ಪ್ರತಿಪಾದ್ಯ ಆಗಬೇಕು. ಯಾಕೆ ಅಂದರೆ ಇದಕ್ಕೆ ವಿರುದ್ಧವಾಗಿ ಅಲ್ಲಿ ಹೇಳಿಬಿಟ್ರೆ ವೇದ ಪ್ರಮಾಣವೇ ಅಲ್ಲ ಅಂತಾಗತ್ತೆ. ಹೌದ್ರಿ, ವೇದ ಪ್ರಮಾಣ ಅಲ್ಲ ಅಂತಲೇ ನಮ್ಮ ಅಭಿಪ್ರಾಯ ಇದೆ, ಪಕ್ಕಕ್ಕೆ ಬಾ, ಆ ಕಡೆ ಹೋಗು, ಅಲ್ಲಿ ಬೇರೆ ಕ್ಲಾಸಲ್ಲಿ ಹೋಗಿ ಓದ್ಕೊಂಬ ಅದನ್ನು, ವೇದ ಪ್ರಮಾಣ ಯಾಕೆ ಏನು ಅನ್ನೋದನ್ನು ಇಲ್ಲಿ ಹೇಳೋಕ್ಕಾಗಲ್ಲ. ಅದು ಇದು ವೇದವ್ಯಾಸ ದೇವರು ತೋರಿಸ್ಕೊಟ್ಟಿರುವ ವಿಚಾರ. ಈ ತರಹ ಯುಕ್ತಿಯುಕ್ತವಾಗಿ ಪ್ರತಿಯೊಂದು ವಿಚಾರಗಳನ್ನು ಹೇಳುವ ಕೆಲಸವನ್ನೇ ಬ್ರಹ್ಮಸೂತ್ರಗಳು ಮಾಡಿರೋದು. ಅದನ್ನು ನಿರ್ಮಾಣ ಮಾಡಿಕೊಟ್ಟವನು ಯಾರು? ನಾನೇ ಎಂದ ದೇವರು. ಹೀಗಾಗಿ ವೇದದ ಬಗ್ಗೆ ನಾನಿಷ್ಟು ವಿಶೇಷವಾದ ಕೊಡುಗೆಗಳನ್ನು ನೀಡಿದ್ದೀನಿ. ಅಂತಹ ವೇದ ನನ್ನನ್ನು ಪ್ರತಿಪಾದನೆ ಮಾಡದೆ ಇನ್ಯಾರನ್ನು ಪ್ರತಿಪಾದನೆ ಮಾಡುತ್ತೆ? ಅದಕ್ಕೆ ನಾನು ಉತ್ತಮ ಅಂತಾಗಿದ್ದೇನೆ. ಇದು ಜ್ಞಾನಕ್ಕೆ ಸಂಬಂಧಪಟ್ಟ ಭಗವಂತನು ಮಾಡುವ ಉಪಕಾರಗಳ ಬಗ್ಗೆ ಹೇಳಿದ್ದೀವಿ ನಾವು. ಬರೀ ಎಲ್ಲರ ಒಳಗಿದ್ದಾನೆ, ವಿಷಯಗಳನ್ನು ನೆನಪಿಗೆ ತಂದು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಜ್ಞಾನ ಮರ್ತೋಗುವಂತೆ ಮಾಡ್ತಾನೆ, ವಿಪರೀತ ಜ್ಞಾನ ಕೊಡ್ತಾನೆ, ಇವೆಲ್ಲ. ಹೊರಗಿನಿಂದ ಇದ್ದು ಜ್ಞಾನಕ್ಕೆ ಸಾಧನವಾದ ವೇದಗಳನ್ನು ಒದಗಿಸ್ತಾನೆ, ವೇದಗಳ ಅರ್ಥವನ್ನು ನಿರ್ಣಯ ಮಾಡಿ ಕೊಡ್ತಾನೆ, ಇವೆಲ್ಲ. ಇದಲ್ಲದೆ ಜನಸಾಮಾನ್ಯರಿಗೆ ಜ್ಞಾನಕ್ಕೆ ಸಂಬಂಧ ಪಡದೇ ಸಾಮಾನ್ಯ ಉಪಯೋಗಗಳು ಅಂತಿವೆ ನೋಡ್ರಿ. ಬೆಳಕು, ನೀರು, ಗಾಳಿ, ಬೆಳೆ, ಮಳೆ ಎಲ್ಲ ನಾನೇ ಕೊಡೋದು ಅಂದ ಭಗವಂತ. ಇದು ನನ್ನ ವಿಶಿಷ್ಟವಾದಂತಹ ಮಹಿಮೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯಾವ ದುಡ್ಡು ಕಾಸು ಖರ್ಚಿಲ್ಲದೆ ಇಷ್ಟು ದಿವಸಗಳಿಂದ ನಾವು ಸೂರ್ಯನ ಬೆಳಕನ್ನು ಬಳಸ್ಕೊಳ್ತಾನೆ ಇದ್ದೀವಿ. ಈಗ ನಾವು ಬಿಸಿನೀರು ಕಾಯಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀವಿ ಸೂರ್ಯನ ಬೆಳಕಲ್ಲಿ. ಎಷ್ಟರ ಮಟ್ಟಿಗೆ ಬಿಟ್ಟಿರಿ ಇದು?
ಅದಕ್ಕೆ ಜನ ಏನು ಅಂದರೆ ಕೆಲವು ದಡ್ರು ಆ ಸೂರ್ಯ ಆ ಜಡವಾದ ಮಂಡಲ ಇರುತ್ತಲ್ಲ ಅದರ ಉಪಕಾರ ಭಾಳ ಇದೆ ಅಂದರು. ಅದಕ್ಕೆ ಸೂರ್ಯೋದಯ ಕಾಲಕ್ಕೆ ಸೂರ್ಯನಿಗೆ ಆ ಮಂಡಲಕ್ಕೆ ನಮಸ್ಕಾರ ಮಾಡಿದರು. ದೇವರಂದ ಇದೇ ಲೋಕದಲ್ಲಿರೋದ್ರಿ ಏನು ಅಂದರೆ ಯಾರು ನಿಜವಾದ ಉಪಕಾರ ಮಾಡ್ತಾರೋ ಅವ್ರಿಗೆ ಬೆಲೆನೇ ಕೊಡಲ್ಲ. ಸೂರ್ಯನಿಗೆ ಇರುವ ಬೆಳಕು ಯಾರು ಕೊಟ್ಟಿದ್ದದು? ನಾನು ಕೊಟ್ಟಿದ್ದು. ಚಂದ್ರನಿಗೆ ಇರುವ ಬೆಳಕು ಯಾರು ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು. ಅಗ್ನಿಗೆ ಇರುವ ಬೆಳಕನ್ನು ನಾನೇ ಕೊಟ್ಟಿದ್ದು. ಪ್ರಧಾನವಾಗಿ ಮೂರಿದೆ ನೋಡ್ರಿ, ಸೂರ್ಯ, ಚಂದ್ರ, ಅಗ್ನಿ. ಇವೆಲ್ಲ ಮುಂದಿಂದಂತೂ ಇದ್ದಿದೆ. ಗ್ರಹ ನಕ್ಷತ್ರಗಳು ಸಾಮಾನ್ಯ ಸಣ್ಣ ಪುಟ್ಟ ಬೆಳಕುಗಳು, ಅವೆಲ್ಲ ನಾನೇ ನೀಡಿದ ಬೆಳಕುಗಳು. ಯಾಕೆಂದರೆ ಬೇರೆ ಪದಾರ್ಥಗಳಿಗೆ ಇಲ್ಲದೆ ಇರುವ ಬೆಳಕು ಅನ್ನುವ ವಿಶೇಷ ಇವುಗಳಲ್ಲಿ ಬರುವಂತೆ ಮಾಡಿದ್ದೀನಲ್ಲ, ಅದು ನನ್ನ ಅಧೀನವಾದ ಬೆಳಕು. ಅಷ್ಟೇ ಅಲ್ಲದೆ ಯಾರಿಗೂ ಗೊತ್ತಿಲ್ಲ ನನ್ನದೂ ಒಂದು ಬೆಳಕಿದೆ ಇದರೊಳಗೆ. ಸೂರ್ಯ, ಚಂದ್ರ, ಅಗ್ನಿ ಮೊದಲಾದ ಈ ಪ್ರಕಾಶಮಾನವಾದ ಪದಾರ್ಥಗಳ ಬೆಳಕಿನ ಹಿಂದೆ ನನ್ನದೂ ಅಂತಾದ ನನ್ನ ಸ್ವರೂಪವೇ ಒಂದು ಬೆಳಕಿದೆ. ಈಗ ನೀರಿನ ಬಗ್ಗೆ ಹೇಳ್ತಾರೆ ನೋಡ್ರಿ. ಗಂಗಾ ನದಿಯಲ್ಲಿ ನಾವು ಹೋಗಿ ಸ್ನಾನ ಮಾಡಿದ್ವಪ್ಪ. ಯಾವುದೇ ನದಿಯಲ್ಲಿ ಸ್ನಾನ ಮಾಡಲಿ, ಮನೆಯಲ್ಲೇ ನೀವು ಸ್ನಾನ ಮಾಡಿರಿ, ಬೇಡ ಅನ್ನಲ್ಲ. ಆದರೆ ಸ್ನಾನ ಮಾಡುವಾಗ ಅನುಸಂಧಾನ ಮಾಡಿಕೊಳ್ಳುವ ಶ್ಲೋಕ ಪ್ರಸಿದ್ಧವಾದದ್ದು. ಯೋಸೌ ಸರ್ವಗತೋ ದೇವಃ ಚಿತ್ಸ್ವರೂಪಿ ನಿರಂಜನಃ ಸಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ. ನಮ್ಮ ಕಣ್ಣಿಗೆ ಕಾಣುತ್ತಿರುವ ಹರಿಯುವ ನೀರು ಇದು ಜಡವಾದರೆ ಇದರೊಳಗೆ ಚೇತನ ರೂಪದ ನೀರು ಒಂದು ಹರಿತಾ ಇದೆ. ಅದು ಯಾರು ಅಂದರೆ ಭಗವಂತ. ನಾವು ಯಾವುದೇ ಒಂದು ನೀರಲ್ಲಿ ಮುಳುಗಿದು ಎದ್ದರೆ ಬರೀ ನಾವು ಜಡವಾದ ನೀರಿನಲ್ಲಿ ಮುಳುಗೆದ್ವಿ ಅಂತ ಅಲ್ಲ, ನಾವು ಭಗವಂತನೊಳಗೆ ಒಂದು ಬಾರಿ ಮುಳುಗೆದ್ದ ಹಾಗೆ. ಅದೇ ತರಹನೇ ಒಂದು ಪ್ರಕಾಶ ನಮ್ಮ ತನಕ ತಲುಪಿತು ಅಂತಂದರೆ ಆ ಪ್ರಕಾಶದೊಳಗೆ ನಮಗೆ ಭಗವಂತನ ಪ್ರಕಾಶವೂ ಒಂದು ಬಂದು ತಲುಪಿತು ಅಂತರ್ಥ. ಈ ತರಹ ಸಕಲ ಜಗತ್ ಪ್ರಕಾಶಕತ್ವವೆಂಬ ವಿಶೇಷವಾದ ಮಹಿಮೆ ಭಗವಂತನಲ್ಲಿ ಇದೆ. ಇದು ನನ್ನ ಮಹಿಮೆ ಎಂದದೆ ನೋಡಿ. ಇವೆಲ್ಲ ಮಹಿಮೆಗಳನ್ನು ಪ್ರತಿ ದಿವಸ ನಾವು ಭಗವಂತನಲ್ಲಿ ಚಿಂತನೆ ಮಾಡಬೇಕಾದದ್ದು. ನಮಗೇನಾಗಿದೆ ಭಗವಂತನಿಂದ ಉಪಕಾರ? ಕೆಲವರು ಖಾಲಿ ಹಾಳು ಹರಟೆ ಹೊಡಿತಾ ಕೂತಾಗ ಏನು ಮಾಡಿದ ದೇವ್ರ ಉಪಕಾರ ನಮಗೆ ಏನಿಲ್ಲ ಅಂತಂತಿರ್ತಾರೆ. ಹಾಯಾಗಿ ಸೂರ್ಯನ ಬಿಸಿಲಲ್ಲಿ ಕೈಕಾಲು ಚಾಚ್ಕೊಂಡು ಕಾಲು ಕಾಯಿಸ್ಕೊಳ್ತಾ ಕೂತಿರ್ತಾರೆ. ಅದರಂತೆ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ಬೆಳೆಗಳು ಬೆಳಿತಾವೆ, ದಷ್ಟಪುಷ್ಟವಾದ ಬೀಜಗಳು ಬರ್ತಾವೆ, ಚಂದ್ರನ ಪ್ರಕಾಶದಿಂದ ಅವುಗಳಿಗೆ ಪುಷ್ಟಿಯಾಗತ್ತೆ, ಮಳೆಯಾಗತ್ತೆ, ಇತ್ಯಾದಿಗಳೆಲ್ಲ ನಡೆಯೋದು ನನ್ನಿಂದ. ಜನ ಏನು ಮಾಡಿದರು? ಅನ್ನ ಕೊಡುವ ರೈತರು ಬೆಲೆ ಕೊಡಬೇಕು ಅಂದರು. ನಾವೇನು ಬೇಡ ಅಂದಿಲ್ಲ, ಕಷ್ಟದ ಕೆಲಸವೇ ಅದು. ಆದರೆ ನಿಜವಾದ ರೈತ ಮತ್ತೊಬ್ಬ ಇದ್ದಾನೆ, ಅವನನ್ನೇ ನಾವು ಬಿಟ್ಟುಬಿಟ್ಟಿದ್ದೀವಿ. ಯಾರು? ಭಗವಂತ. ಎಲ್ಲ ಧಾನ್ಯಗಳನ್ನು ಬೆಳೆಸಿ ಮಾಡಿ ಪ್ರತಿಯೊಂದು ಹಂತದಲ್ಲಿ ನೋಡಿಕೊಳ್ಳುವಂಥವನು, ಅದನ್ನು ನಮ್ಮ ತನಕ ತಲುಪುವಂತೆ ಮಾಡುವಂತಹ ಭಗವಂತನನ್ನು ನಾವು ಮರ್ತಿದ್ದೀವಿ. ಈ ಬೆಳಕಿನಲ್ಲಿದ್ದು ಅವನೇ ಬೆಳೆಸಿದ ಧಾನ್ಯಗಳನ್ನು ನಾವು ತಿನ್ನುತ್ತಾ ಅವನನ್ನೇ ಮರಿತೀವಿ ಅಂದರೆ ಹೇಗಾಗತ್ತೆ? ಅವನ ಮಹಿಮೆಯನ್ನು ಸ್ಮರಣೆ ಮಾಡಬೇಕು. ತಿಂದ ಮೇಲೆ ನಮ್ಮ ವಿಚಾರ ಏನು ಗೊತ್ತಾ? ಮಲ್ಕೊಂಡು ಎದ್ದು ಬಿಟ್ಟರೆ ಜೀರ್ಣ ಆಗೋಗುತ್ತೆ. ಇಷ್ಟೇ, ಸಣ್ಣ ವಯಸ್ಸಿನಿಂದ ತಿಳ್ಕೊಂಡಿದ್ದು ಇಷ್ಟೇ. ನಾವು ಇವತ್ತಿಗೂ ಅಷ್ಟೇ ತಿಳ್ಕೊಂಡು. ಊಟ ಜಾಸ್ತಿ ಆಯಿತು ಅಂತಂದರೆ ಏನು ತಲೆ ಕೆಳಿಸ್ಕೊಳ್ದೆ ಒಂದ್ಸರಿ ಮಲ್ಕೊಂಡು ಎದ್ವಿ ಅಂದರೆ ಎದ್ದು ಕೂಡಲೇ ಹಸಿವೆ ಆಗಿದೆ, ಏನಾದ್ರು ತಿನ್ನಕ್ಕೆ ಕೊಡಪ್ಪ ಅಂತಲೇ ಹೋದ ಇವನು ಹೊಟ್ಟೆ ಮೇಲೆ ಕೈ ಆಡಿಸ್ಕೊಳ್ತಾ. ಜೀರ್ಣ ಹೇಗಾಯಿತು ಅಂತ ಒಂದು ಸಾರಿ ಆದರೂ ವಿಚಾರ ಮಾಡಿದ್ನ ಇವನು.
ಆಗಿರತ್ತೆ ಬಿಡ್ರಿ, ಜೀರ್ಣ ಆಗಿರತ್ತೆ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ದೇವರಂದ ಚೂರೇನಾದ್ರು ವಿಚಾರ ಮಾಡ್ರಿ. ಯಾರೋ ಏನಂದ್ರು, ಇದೇ ರೀ ಮುಖ್ಯ ಪ್ರಾಣದೇವರು ಕೆಲಸ ರೀ, ಪ್ರಾಣಾಪಾನ ವ್ಯಾನೋದಾನ ಸಮಾನ 5 ರೂಪಗಳಿಂದ ವಾಯುದೇವರು ನಮ್ಮ ದೇಹದೊಳಗೆ ನಿಂತು ಎಲ್ಲ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೆ. ಉಪನಿಷತ್ತಲ್ಲಿ ಹೇಳ್ತಾರೆ ನೋಡ್ರಿ, ಪ್ರಾಣಾಗ್ನಯ ಏವೈ ತಸ್ಮಿನ್ ಪುರೇ ಜಾಗೃತಿ ಅಂತ. ನಾವು ಮಲಗಿದಾಗಲೂ ಕೂಡ 5 ಪ್ರಾಣ ರೂಪಗಳಿಂದ ಮುಖ್ಯ ಪ್ರಾಣದೇವರು ಎಚ್ಚರ ಇರ್ತಾರೆ, ಅವ್ರು ಮಾಡೋ ಕೆಲಸ ಇದೆಲ್ಲ. ದೇವರಂದ ಪರವಾಗಿಲ್ಲ, ಇನ್ನೂ ಚೂರು ವಿಚಾರ ಮಾಡಿ ಅಂತ. ನಮ್ಗೆ ಗೊತ್ತಿಲ್ಲ ಬಿಡ್ರಿ. ದೇವರು ಹೇಳ್ದ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನೀವು ತಿಂದಿರುವ ಅನ್ನವನ್ನು ಜೀರ್ಣ ಮಾಡುವವನು ನಾನು. ಒಂದು ದಿವಸನೂ ನಮ್ಮ ತಲೆ ಕೆಡಿಸ್ಕೊಂಡಿಲ್ಲಲ್ಲ. ಯಾವತ್ತಾರೂ ಒಂದು ದಿವಸ ಅಜೀರ್ಣ ಆದರೆ ಅದು ಜೀರ್ಣ ಆಗೋದಕ್ಕೆ ಅಂತ ಮಜ್ಜಿಗೆ ಪಾನಕ ಕೊಟ್ಟಂಥವ್ರನ್ನ ಅಥವಾ ಯಾವುದೋ ಉಳಿಗೆ ಕೊಟ್ಟಂಥವ್ರನ್ನ ತುಂಬ ಉಪಕಾರ ಮಾಡಿದ್ರಿ, ಅವತ್ತು ಜೀರ್ಣನೇ ಆಗಿರಲಿಲ್ಲ. ದೇವರೊಂದ್ಸರಿ ಕೈ ಕೊಟ್ಟು ಕೂಡಬೇಕು. ಇಡೀ ಜಗತ್ತೇ ಅಜೀರ್ಣಮಯ ಆಯಿತು ಅಂದರೆ, ಯಾವ ಔಷಧ ತಗೊಂಡ್ರೆ ಔಷಧವೂ ಜೀರ್ಣವಾಗದೇ ಇರೋ ಪರಿಸ್ಥಿತಿ ಬಂತು ಅಂದರೆ ಏನು ಮಾಡ್ತಾನೆ ಅವನು? ಭಗವಂತ ಮಾಡುವ ಈ ಜೀರ್ಣ ಪ್ರಕ್ರಿಯೆ ಒಂದಕ್ಕೆ ನಾವು ಕೃತಜ್ಞರಾಗಿಬಿಟ್ರೆ ಉಸಿರೆತ್ತಬಾರದು, ಆ ಥರ ಆಗತ್ತೆ. ಅದಕ್ಕೆ ಭಗವಂತ ಮಾಡಿದ ಇಷ್ಟೆಲ್ಲ ಉಪಕಾರ ಅಂತನ್ನೋದು ಪ್ರತಿಯೊಬ್ಬ ಜೀವರಿಗೆ ಇದೆ ಅಂತನ್ನುವಾಗ ಆ ಭಗವಂತನನ್ನು ಕಣ್ಣೆತ್ತಿ ನೋಡಿ, ನೀನು ಯಾಕಪ್ಪ ನಮಗಿಂತ ಉತ್ತಮ ಅಂತ ಯಾರು ಪ್ರಶ್ನೆ ಕೇಳ್ತಾರೆ ಅಂದರೆ ಅವರು ಸಮ್ಮೂಢರು ಅಂದ ದೇವರು. ಅಂದರೆ ಅವರಕ್ಕಿಂತಲೂ ಮೂಢರು ಯಾರೂ ಇಲ್ಲ. ಇಲ್ರಿ, ನಾವು ಸಮ್ಮೂಢರಲ್ಲ, ಅಸಮ್ಮೂಢರು ಅಂದರೆ ಅರ್ಥ ಏನು ಗೊತ್ತಾವಾಗ? ಹಾಗಾದ್ರೆ ನನ್ನ ಸರ್ವೋತ್ತಮತ್ವ ನೀವು ತಿಳ್ಕೊಂಡಿರಲೇಬೇಕು. ಅದಕ್ಕೆ ಕೊನೆ ಕೃಷ್ಣ ಹೇಳೋದು, ಯೋ ಮಾಂ ಏವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಇದು ತುಂಬ ಗೋಪ್ಯವಾದ ವಿಚಾರ. ಏನು ಗೋಪ್ಯ ಇದೆ ರೀ? ಸೂರ್ಯನ ಪ್ರಕಾಶ ಎಲ್ಲ ಗೊತ್ತಿರೋ ವಿಚಾರಣೆ ಹೇಳಿದ್ರಲ್ಲ. ಅಂದರೆ ಅದೇ ಇಷ್ಟು ದಿವಸ ಸೂರ್ಯನ ಪ್ರಕಾಶ ನೋಡ್ತಾ ಇದ್ದೀರಿ, ಜೀರ್ಣ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ, ಧಾನ್ಯಗಳನ್ನು ಪಡ್ಕೊಳ್ತಾ ಇದ್ದೀರಿ, ತಿಂತಾ ಇದ್ದೀರಿ, ಉಣ್ತಾ ಇದ್ದೀರಿ, ನೆನಪಾಗತ್ತೆ, ಮರೆಯತ್ತೆ, ಯಾಕೆ ಏನು ಅಂತ ಒಂದು ದಿವಸನೂ ವಿಚಾರ ಮಾಡಿಲ್ವಲ್ಲ ನೀವು. ಅದಕ್ಕೆ ಗೋಪ್ಯವಾದ ವಿಚಾರ ಇದು. ಇತಿ ಗುಹ್ಯತಮಂ ಶಾಸ್ತ್ರಮಿದ ಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ವಿಚಾರವನ್ನು ತಿಳಿದುಕೊಂಡ್ರೆ ನಿಜವಾಗ್ಲೂ ಅವನು ಕೃತಕೃತ್ಯನಾಗ್ತಾನೆ, ಮುಕ್ತನಾಗ್ತಾನೆ. ಅದಕ್ಕೆ ತುಂಬ ಗೋಪ್ಯವಾದ ವಿಚಾರವನ್ನು ನನಗೆ ತುಂಬ ಬೇಕಾದವನು ನೀನು ಅಂತ ಹೇಳಿದ್ದೀನಪ್ಪ. ಇದೇ ಪುರುಷೋತ್ತಮ ಯೋಗದ ಸಾರಾಂಶ. ಇನ್ನೂ ತುಂಬ ವಿಚಾರಗಳಿದೆ. ನಾನು ಪುರುಷೋತ್ತಮ ಯೋಗದಲ್ಲಿ ಬಂದಿರುವ ಉತ್ತರಾರ್ಧದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಿದೆ. ಅದರ ಪೂರ್ವಾರ್ಧ, ಅದರಲ್ಲಿ ಜಗತ್ತನ್ನು ವೃಕ್ಷಕ್ಕೆ ಹೋಲಿಸಿ ತಲೆ ಕೆಳಗಾಗಿರುವ ವೃಕ್ಷ ಅಂತನ್ನುವಂತೆ ಅದನ್ನು ವರ್ಣನೆ ಮಾಡಿದ್ದಾರೆ. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾವುರವೇ. ಚಿತ್ರ ಬರ್ಕೊಂಡ್ಬಿಡ್ಬೇಡಿ, ತಲೆ ಕೆಳಗೆ ಕಾಲ ಮೇಲೆ ಮಾಡ್ಕೊಂಡು ಮರ ಅಂತ. ಆ ಥರದ್ದು ಯಾವ ಮರವೂ ಇಲ್ಲ. ಇದು ಇವತ್ತಿದ್ದ ಹಾಗೆ ನಾಳೆ ಇರುವಂತಹ ಪ್ರಪಂಚ ಅಲ್ಲ. ದಿವಸಕ್ಕೂ ಬದಲಾವಣೆ ಆಗುತ್ತೆ. ಹೌದ್ರಿ, ಇವತ್ತಿದ್ದ ರೇಟ್ ನಾಳೆ ಇರಲ್ಲ ಅಂತಾರೆ ದಡ್ರು ಈ ಥರ ಹೇಳಕ್ಕೆ ಹೋದರೆ. ಅದಲ್ಲ, ಜಗತ್ತು ಶಾಶ್ವತವಲ್ಲ. ಅದಕ್ಕೆ ಇದು ಅಶ್ವತ್ಥ ಅಂತ ಕರೆಸ್ಕೊಂಡಿದೆ. ಈ ಅಶ್ವತ್ಥ ಅಂತ ಈ ಜಗತ್ತಿನ ಅಸಾರತೆಯನ್ನು ತಿಳಿದುಕೊಂಡು ಅಸಂಗರಾಗಿ ಸಂಘವನ್ನು ವರ್ಜನ ಮಾಡಿ ಜ್ಞಾನವೆಂಬ ಖಡ್ಗದಿಂದ ಉಪಾಸನೆಯಿಂದ ಅದನ್ನು ಚೂಪಾಗಿ ಮಾಡಿಕೊಂಡು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ ಅಂತ ಭಗವಂತ ಹೇಳಿದೆ. ಆ ವೃಕ್ಷವನ್ನು ಛೇದನ ಮಾಡಿ ನನ್ನನ್ನು ಹೊಂದುತ್ತಾರೆ ಜ್ಞಾನಿಗಳು, ನೀವು ಹಾಗೆ ಮಾಡಿ ಅಂತ ಹೇಳಿದ. ಇದು ಪುರುಷೋತ್ತಮ ಯೋಗಾಧ್ಯಾಯದ ಸಾರಾಂಶ. ಮತ್ತೆ ಮುಂದೆ 16ನೇ ಅಧ್ಯಾಯದ ವಿಚಾರವನ್ನು ನಾಳೆ ಹೇಳ್ತೀವಿ. ಶ್ರೀಕೃಷ್ಣ ಅರ್ಪಣ.